ಹಾಯ್ ಹಲೋ ನಮಸ್ತೆ ನಮಸ್ತೆ ನಾನು ನಿಮ್ಮ ಪ್ರೀತಿ ರಾಹುಲ್ ಸರಿಕರ್. ಇಂಡಿಯನ್ ಭವಿಷ್ಯತ್ ಬಂದಾಗ ಮೊನ್ನೆ ನಡೆದಂತ ನೋಡಿ ನಿನ್ನೆ ನಡೆದಂತ ಅಗ್ನಿವೀರ ಪರೀಕ್ಷೆ ಅಂದ್ರೆ ಜೂನ್ 1, 2026 ಫಸ್ಟ್ ಶಿಫ್ಟ್ ಎಕ್ಸಾಮ್ ಐತಲ್ವಾ ಅಗ್ನಿವೀರ. ಆ ಪರೀಕ್ಷೆ ಪತ್ರಿಕೆ ಏನ್ ಗೊತ್ತಾ, ಪರೀಕ್ಷೆ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಮಾಡ್ತಾ ಹೋಗೋಣಂತದಲ್ವಾ. ಯಾರೆಲ್ಲ ಎಕ್ಸಾಮ್ ಬರ್ದಿದಿರಲ್ವಾ ನೋಡ್ರಿ ಆನ್ಸರ್ ನೋಡ್ಬೋದು ಅದಲ್ವಾ. ಮುಂದೆ ಮತ್ತೆ ಯಾವ ರೀತಿ ಕ್ವಶನ್ ಬರ್ತಾವ ಅಂತ ಗೊತ್ತು ಕೂಡ ಆಗುತ್ತದಲ್ವಾ. ಬರ್ರಿ ನೋಡ್ಕೊಂತ ಹೋಗೋಣಂತ. ಬರ್ರಿ ಫಸ್ಟ್ ಕ್ವಶನ್ ಐತಿ. ಫಸ್ಟ್ ಕ್ವಶನ್ ಏನಪ್ಪ ಬಂದಾಗ ಪ್ರಮುಖ ನೋಡುತ್ತೀರ ಅನ್ಕೋತೀನ್ರಿ. ಫಸ್ಟ್ ಕ್ವಶನ್ ಯಾವ್ದಪ್ಪ ಅಂದಾಗ ಜಿ.ಕೆ ಅಂತ ಕರೀತಾರೆ ನೋಡೋದಲ್ವಾ. ಸಾಮಾನ್ಯ ಜ್ಞಾನ. ಯಾವ ಜ್ಞಾನ? ಸಾಮಾನ್ಯ ಜ್ಞಾನದ ನೋಡ್ರಿ, ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರದಲ್ವಾ. ನೋಡ್ರಿ ಫಸ್ಟ್ ಕ್ವಶನ್ ರಾಷ್ಟ್ರ ಧ್ವಜ ಅದಲ್ವಾ. ರಾಷ್ಟ್ರದ ಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ಗೌರವಿಸುವುದು ಪ್ರತಿಯೊಬ್ಬ ಭಾರತೀಯ ನಾಗರಿಕನ ಏನ್ ಗೊತ್ತೇನ್ರಿ ಡ್ಯಾಶ್ ಆಗಿದೆ ಕ್ವಶನ್ ಕೇಳದಲ್ವಾ. ಡ್ಯಾಶ್ ಅಂತ ಕ್ವಶನ್ ಕೇಳ್ಯಾರ. ಬಟ್ ನೋಡ್ರಿ ಕೊಟ್ಟಿದಾರ. ಒಂದು ಮೂಲಭೂತ ಕರ್ತವ್ಯ ಫಂಡಮೆಂಟಲ್ ಡ್ಯೂಟಿ ಅಂತ ಕೊಟ್ಟಿದಾರ. ಕಾನೂನು ಹಕ್ಕು ಲೀಗಲ್ ರೈಟ್ ಅಂತ ಕೊಟ್ಟಿದಾರ ಅದಲ್ವಾ. 3 ಕೊಟ್ಟಿದಾರ. ರಾಜ್ಯ ನಿರ್ದೇಶಕ ತತ್ವ ಕೊಟ್ಟಿದಾರ ಅದಲ್ವಾ. ನಂತರ ಬಂದಾಗ 4ನೇ ಕೊಟ್ಟಿದಾರ ಮೂಲಭೂತ ಹಕ್ಕುಗಳಂತಕ್ಕಂಥ. ಸರಿಯಾದ ಉತ್ತರ ಯಾವ್ದು ಗೊತ್ತಿರ್ಲಿ. ಮೂಲಭೂತ ಕರ್ತವ್ಯಗಳಂತಕ್ಕಂಥ ನೋಡ್ರಿ ಗೊತ್ತಿಲ್ಲ ಅದಲ್ವಾ. ನೋಡ್ರಿ ಮೂಲಭೂತ ಕರ್ತವ್ಯಗಳಂತಕ್ಕಂಥದ್ದು ಅದಲ್ವಾ ಗೊತ್ತಿರ್ಲಿ. ಮತ್ತೆ ಮೂಲಭೂತ ಹಕ್ಕುಗಳಲ್ಲ ಗೊತ್ತಿರ್ಲಿ. ಡೈರೆಕ್ಟ್ ಆನ್ಸರ್ ಹೇಳ್ತಾ ಹೋಗೋಣಂತದಲ್ವಾ. ಇಲ್ಲ ಆನ್ಸರ್ ಕೂಡ ಕೆಳಗಡೆ ಕೊಟ್ಟಿದ್ದೀನಿ ನೋಡ್ರಿ, ಮೆನ್ಷನ್ ಮಾಡಿದೀನಿ. ಇದು ಕ್ವಶನ್ ಪರ್ ನಾನು ಟೆಲಿಗ್ರಾಮ್ ಚಾನಲ್ ಕೂಡ ಹಾಕ್ತೀನಿ. ಆ ಟೆಲಿಗ್ರಾಮ್ ಕೂಡ ಜಾಯ್ನ್ ಆಗ್ರಿ. ರಾಹುಲ್ ಶೇರಿಕರ್ ಸಿ ಅಂತ ಬರ್ತಾನೆ. ಏನ್ ಗೊತ್ತೇನ್ರಿ ರಾಹುಲ್ ಶೇರಿಕರ್ ಅದಲ್ವಾ. ಸಿ ಅಂತ ಬರ್ತಿರ್ತಾರಲ್ಲ, ಜಾಯ್ನ್ ಆಗ್ರಿ. ಕ್ವಶನ್ ಪೇಪರ್ ಕೂಡ ಹಾಕಿರ್ತೀನಿ. ಎಸ್ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಹೋಗೋದಲ್ವಾ. 2ನೇ ಕ್ವಶನ್ ಐತಿ. ಯಾವ್ದು ಹೇಳ್ರಿ 2ನೇ ಕ್ವಶನ್? ನೋಡ್ರಿ ಇದು ಕೂಡ ಜಿಕೆ ಅದ. ಏನಪ್ಪ ಬಂದಾಗ ನೋಡ್ರಿ ರಾಷ್ಟ್ರಪತಿ ಆಳ್ವಿಕೆ. ನೋಡ್ರಿ ರಾಷ್ಟ್ರಪತಿ ಆಳ್ವಿಕೆ ನಂತರ ಅದಲ್ವಾ ಫೆಬ್ರವರಿ 2026ರಲ್ಲಿ ಮಣಿಪುರದ ಮುಖ್ಯಮಂತ್ರಿಯಾಗಿ ಯಾರು ಪ್ರಮಾಣ ವಚನ ಸ್ವೀಕರಿಸಿದ ಕ್ವಶನ್ ಕೇಳ್ಸಂತಾರ ಅದಲ್ವಾ. ಕೊಟ್ಟಿದಾರ ಎನ್ ಬೀರೇನ್ ಸಿಂಗ. ಬಿ ಕೊಟ್ಟಿದಾರ ಎಮ್ನಮನ್ ಅದಲ್ವಾ. ಖೇಮ್ಚಂದ್ ಸಿಂಗ್ ಅಂತಕ್ಕಂಥವ್ರದಲ್ವಾ. ನಂತರ ಕಾನ್ರಾಡ್ ಸಂಗ್ಮಾ ಅಂತಕ್ಕಂಥವ್ರು. 4 ನೆಫಿಯು ರಿಯೋ ಅಂತಕ್ಕಂಥ. ಬಟ್ ಸರಿಯಾದ ಉತ್ತರ ಯಾವ್ದು ಗೊತ್ತೇನ್ರಿ? ಎಮ್ನಮ್ ಏನ್ ಗೊತ್ತೇನ್ರಿ? ಎಮ್ನಮ್ಮ ಸರ್ ಖೇಮ್ಚಂದ್ ಅದಲ್ವಾ ಸಿಂಗ್ ಅಂತಕ್ಕಂಥ. ನೋಡ್ರಿ ಕರೆಂಟ್ ಅಫೇರ್ಸ್ ಕ್ವಶನ್ ಅಂತ ಕರಿತಾರೆ. ನೋಡ್ರಿ ಅಂದ್ರ ಇವಾಗ ಪ್ರಮುಖವಾಗಿ ಗೊತ್ತಿರ್ಬೇಕದಲ್ವಾ. ಕೇಳ್ತಿರ್ತಾರೆ ನೋಡ್ರಿ 2023 ಏನ್ ಗೊತ್ತೇನ್ರಿ ಪ್ರಮುಖ ಗಲಭೆ ಅಂತಕ್ಕಂಥ ಸ್ಟಾರ್ಟ್ ಆಗೈತೆ. ಎಲ್ಲಿ ಗೊತ್ತೇನ್ರಿ? ಯಾವ ರಾಜ್ಯ ಅಂತ ಬಂದಾಗ ಪ್ರಮುಖವಾಗಿ ಮಣಿಪುರ್ ಅಂತಕ್ಕಂಥ. ಯಾಪುರ್ ಗೊತ್ತೇನ್ರಿ? ಮಣಿಪುರದಾಗ ಅದಲ್ವಾ. ಈ ಮಣಿಪುರದ ಗಲಭೆ ಅಂತಕ್ಕಂಥ ಐತಿ ನೋಡ್ರಿ. ಯಾವ ಬುಡಕಟ್ಟು ಜನಾಂಗ ಗೊತ್ತೇನ್ರಿ? ಕುಕ್ಕಿ ಮತ್ತೆ ಏನ್ ಗೊತ್ತೇನ್ರಿ? ಕುಕ್ಕಿ ಮತ್ ಅದಲ್ವಾ. ಸರ್ ನಾಗಾ ಬುಡಕಟ್ಟು ಏನ್ ಗೊತ್ತೇನ್ರಿ? ಪ್ರೊಫೆಸರ್ ಕುಕ್ಕಿ ಮತ್ತೇನ್ ಗೊತ್ತೇನ್ರಿ? ಮೇತಿ ಅದಲ್ವಾ. ಸರ್ ಮೇತಿ ಅಥವಾ ಮೇಥಾಲಿ ಅಂತ ಕರೀತಾರ ನೋಡ್ರಿ ಅದಲ್ವಾ. ಅಲ್ಲಿ ಬುಡಕಟ್ಟು ಜನ ಸಂಘರ್ಷ ಆಗೈತೆ ಅದಲ್ವಾ. ಅದ್ರ ಸಲುವಾಗಿ ನೋಡ್ರಿ ಪ್ರಮುಖವಾಗಿ ಅಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಕೂಡ ಹೇಳಿಕೆ ಮಾಡಿದ್ರು ಅದಲ್ವಾ. ಈ ರಾಷ್ಟ್ರಪತಿ ಹೇಳಿಕೆ ಏನ್ ಗೊತ್ತೇನ್ರಿ? ಸ್ವಲ್ಪ ರಾಷ್ಟ್ರಪತಿ ಆಳ್ವಿಕೆ ನಂತರ ಏನ್ ಮಾಡ್ತಾರೆ ಮಣಿಪುರದ ಏನ್ ಗೊತ್ತೇನ್ರಿ 2026ಕ್ಕ ಸರ್ ಮುಖ್ಯಮಂತ್ರಿ ಆಗ್ತಾರ ಗೊತ್ತೇನ್ರಿ? ಯಮ್ನ ಮೊದಲು ಖೇಮ್ಚಂದ್ ಸಿಂಗ್ ಅಂತಕ್ಕಂಥದ್ದಲ್ವಾ. ಬಟ್ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ನೋಡ್ರಿ. ಆ ರಾಷ್ಟ್ರಪತಿ ಯಾರ ಗೊತ್ತ ದ್ರೌಪದಿ ಮುರ್ಮು. ಯಾವ ಮುರ್ಮು ಹೇಳ್ರಿ? ದ್ರೌಪದಿ ಮುರ್ಮು ಅಂತಕ್ಕಂಥವ್ರು ಅದಲ್ವಾ. ಸರ್ ನಂತರ ಬಂದಾಗ ಇಂತ ಮಣಿಪುರ ರಾಜಧಾನಿ ಯಾವ್ದಾಗ ಗೊತ್ತೇನೆ? ಸಿಂಪಲ್ ಆಗಿ ಗೊತ್ತಿರ್ಬೇಕು. ಯಾಪಾಲ್ ಗೊತ್ತೇನೆ? ಇಂಪಾಲ್ ಅಂತಕ್ಕಂಥದ್ದು. ಮಣಿಪುರ ರಾಜ್ಯಕ್ಕೆ ವಿಶೇಷ ಸ್ಥಾನಮಾನ ನೀಡಿದ ವಿದ್ಯಾವ್ದಾಗ ಗೊತ್ತೇನ್ರಿ? ಸರ್ 371 ಏನ್ ಗೊತ್ತ? 371 ಅದಲ್ವಾ. ನೋಡ್ರಿ ಸಿ ಅಂತಕ್ಕಂಥ. ಯಾವ್ದು? ಸಿ ಅಂತಕ್ಕಂಥದ್ದು. ಎಸ್ ನೆಕ್ಸ್ಟ್ ಕ್ವಶನ್ ಹೋಗ್ಬಾರ್ದಲ್ವಾ. ಕೆಳಗಿನಲ್ಲಿ ಯಾವುದೇನ್ ಗೊತ್ತೇ ಅತ್ಯಂತ ಫಲವತ್ತಾದ ಮಣ್ಣು ಕ್ವಶನ್ ಕೇಳಿದಾರ ಅದಲ್ವಾ. ಸರ್ ನೋಡಿ ಕೆಳಗಿನಲ್ಲಿ ಯಾವುದೇನ್ ಗೊತ್ತೇನ ಅತ್ಯಂತ ಫಲವತ್ತಾದ ಮಣ್ಣು. ಕೊಟ್ಟಿದಾರ ಮೆಕ್ಕಲು ಮಣ್ಣು ಮೀನ್ಸ್ ಅಲುವಿಯಲ್ ಸಾಯಿಲ್ ಅಂತಕ್ಕಂಥದ್ದು. ಸೆಕೆಂಡ್ ಕಪ್ಪು ಮಣ್ಣು ಕೊಟ್ಟಿದಾರ ಬ್ಲಾಕ್ ಸಾಯಿಲ್. ಥರ್ಡ್ ಕೊಟ್ಟಿದಾರ ಕೆಂಪು ಮಣ್ಣು ಅಂತಕ್ಕಂಥ ರೆಡ್ ಸಾಯಿಲ್. ಫೋರ್ತ್ ಕೊಟ್ಟಿದಾರ ಮರಳು ಮಿಶ್ರಿತ ಮಣ್ಣು ಅದಲ್ವಾ ಸ್ಯಾಂಡಿ ಸಾಯಿಲ್ ಅಂತಕ್ಕಂಥದ್ದು. ಬಟ್ ಸರಿಯಾದ ಉತ್ತರ ಗೊತ್ತಿರಲಿ ಮೆಕ್ಕಲು ಮಣ್ಣು. ಯಾವ ಮಣ್ಣು? ಮೆಕ್ಕಲು ಮಣ್ಣು ಸ್ನೇಹಿತರೆ ಗೊತ್ತಿರ್ಲಿ ಹೇಳ್ತಿರ್ತೀನಿ ನೀವು ಅವಾಗ ಕ್ಲಾಸ್ನಾಗ. ನೋಡಿ ಅತ್ಯಂತ ಫಲವತ್ತಾದ ಮಣ್ಣು ಯಾವ್ದು ಗೊತ್ತಿರಿ? ಮೆಕ್ಕಲು ಮಣ್ಣು ಅಂತಕ್ಕಂಥದ್ದು. ಮೆಕ್ಕಲು ಮಣ್ಣು ಅಂತಕ್ಕಂಥ ಅಲುವಿಯಲ್ ಸಾಯಿಲ್ ಅಂತಕ್ಕಂಥದ್ದು ಅದಲ್ವಾ. ಇರ್ಲಿ ಸರಿ. ಇವಾಗ ಮಣ್ಣಿನ ಬಗ್ಗೆ ಕ್ವಶನ್ ಕೇಳ್ತಿರ್ತಾರೆ ನೋಡ್ರಿ. ಮಣ್ಣನ್ ಬಂದಾಗ ಮಣ್ಣಿನ ಕುರಿತು ಅಧ್ಯಯನ ಮಾಡೋಕೆ ಕರೀತಾರೆ ಗೊತ್ತೇನ್ರಿ? ಪೆಡಾಲಜಿ ಅಂತ ಕರೀತಾರೆ. ಪೆಡಾಲಜಿ ಗೊತ್ತೇನ್ರಿ? ಪೆಡಾಲಜಿ ಅಂತಕ್ಕಂಥದ್ದು ಗೊತ್ತಿರ್ಲಿ ಅದಲ್ವಾ. ಸರ್ ನಂತರ ಬಂದಾಗ ಸರ್ ಮಣ್ಣೇನ್ ಗೊತ್ತ ಸಂರಕ್ಷಣೆ ಮಾಡ್ಬೇಕಂತ ಗೊತ್ತೇನೆ? ವಿಶ್ವ ಏನ್ ಗೊತ್ತೇನೆ? ವಿಶ್ವ ಸರ್ ಮಣ್ಣಿನ ದಿನ ಅಂತಕ್ಕಂಥ ಆಚರಣೆ ಮಾಡ್ತಾರೆ. ಅದನ್ನ ಗೊತ್ತೇನೆ? ವಿಶ್ವ ಏನ್ ಗೊತ್ತೇನೆ? ಮಣ್ಣಿನ ದಿನ ಅಂತಕ್ಕಂಥದ್ದು. ಸರ್ ಯಾವಾಗ ಆಚರಣೆ ಮಾಡ್ತಾರೆ ಗೊತ್ತೇನೆ? ಪ್ರಮುಖವಾಗಿ ಗೊತ್ತೇನೆ ಡಿಸೆಂಬರ್ 5ಕ್ಕೆ ಏನ್ ಗೊತ್ತೇನೆ? ವಿಶ್ವ ಮಣ್ಣಿನ ದಿನ ಅಂತ ಆಚರಣೆ ಮಾಡ್ತಾರೆ ನೋಡ್ರಿ ಅದಲ್ವಾ. ಆಮೇಲೆ ನೋಡ್ರಿ ಆಕ್ಚುಲಿ ಡಿಸೆಂಬರ್ 5ಕ್ಕೆ ಯಾಕೆ ಬಂದಾಗ ಈಗ ನೋಡ್ರಿ ಯಾವ ದೇಶ ಬಂದಾಗ ಒಂದು ದೇಶ ಬರುತ್ತೆ ಯಾವ್ದಪ್ಪ? ಥೈಲ್ಯಾಂಡ್. ನೋಡ್ರಿ ಈ ಥೈಲ್ಯಾಂಡ್ ದೇಶದ ಅದಲ್ವಾ. ಥೈಲ್ಯಾಂಡ್ ದೇಶದ ಗೊತ್ತಿ ಒಬ್ಬ ರಾಜ್ಯ ಇರ್ತಾನೆ. ಯಾರಪ್ಪ ಬಂದಾಗ ಸರ್ ಭೋಲಮೇಲ್ ಅಂತಕ್ಕಂಥವ್ರು ಅದಲ್ವಾ. ಭೋಲಮೇಲ್ ಅಂತಕ್ಕಂಥವ್ರು ಅವ್ರ ಜನ್ಮದಿನ ಮಾಡ್ತಾರೆ ಗೊತ್ತೇನೆ? ಪ್ರಮುಖವಾಗಿ ಸರ್ ವಿಶ್ವ ಮಣ್ಣಿನ ದಿನ ಆಚರಣೆ ಮಾಡ್ತಾರ. 1927 ಡಿಸೆಂಬರ್ 5 ಜನಿಸ್ತಾರ ಅದಲ್ವಾ. ಅದಕ್ಕಾಗಿ ಅವ್ರ ಮಣ್ಣಿನ ಸಲುವಾಗಿ ಹೋರಾಟ ಮಾಡ್ತಾರ. ಅವ್ರ ಏನ್ ಮಾಡ್ತಾರ ಗೊತ್ತೇ? ಪ್ರಮುಖ ಅವ್ರ ಜನ್ಮದಿನ ಮಣ್ಣಿನ ದಿನ ಅಂತ ಆಚರಣೆ ಮಾಡ್ತಾರೆ. ಬಟ್ ನಮ್ ಫಲವತ್ತಾದ ಮಣ್ಣು ಮೆಕ್ಕಲು ಮಣ್ಣು. ಈ ಕಪ್ಪು ಮಣ್ಣು ಅತಿ ಹೆಚ್ಚು ಕಂಡು ಬರ್ತದೆ ಗೊತ್ತೇ? ನಮ್ ಪಕ್ಕದೇನ್ ಗೊತ್ತೇ? ಮಹಾರಾಷ್ಟ್ರ ಅಂತಕ್ಕಂಥ ಅದಲ್ವಾ. ಸರ್ ಕೆಂಪು ಮಣ್ಣಲ್ಲಿ ಬರ್ತದೆ ಗೊತ್ತೇ? ತಮಿಳ್ನಾಡು ಅಂತಕ್ಕಂಥದ್ದು. ಯಾನ ಹೇಳ್ರಿ? ತಮಿಳ್ನಾಡು ಅಂತಕ್ಕಂಥದ್ದು ಗೊತ್ತಿರ್ಲಿ ಕೇಳ್ತಿರ್ತಾರ ನೋಡ್ರಿ. ಇದು KR ಕ್ವಶನ್ ನೋಡ್ರಿ ಅದಲ್ವಾ. ಏನ್ ಹೇಳ್ದಂತೆಲ್ಲ. ನೆಕ್ಸ್ಟ್ ನೋಡ್ರಿ
ಭಾರತವನ್ನು ಸಾರ್ವಭೌಮ ನೋಡ್ರಿ. ಫಸ್ಟ್ 4ನೇ ಕ್ವಶನ್ ನೋಡ್ರಿ. ಭಾರತವನ್ನು ಸಾರ್ವಭೌಮ ಪ್ರಜಾಸತ್ತಾತ್ಮಕ ಮತ್ತು ಗಣರಾಜ್ಯ ರಾಷ್ಟ್ರವೆಂದು ಸಾರಿದ ಭಾರತ ಸಂವಿಧಾನ ಜಾರಿಗೆ ಬಂದ ದಿನದ ನೆನಪಿಗಾಗಿ ಪ್ರತಿ ವರ್ಷ ಯಾವ ದಿನದಂದು ಪ್ರಮುಖ ರಾಷ್ಟ್ರೀಯ ಹಬ್ಬವನ್ನು ಆಚರಿಸಲಾಗುತ್ತೆ ನೋಡ್ರಿ. ಭಾರತವನ್ನು ಸಾರ್ವಭೌಮ ಪ್ರಜಾಸತ್ತಾತ್ಮಕ ಮತ್ತು ಗಣರಾಜ್ಯ ರಾಷ್ಟ್ರವೆಂದು ಸಾರಿದ ಭಾರತದ ಸಂವಿಧಾನ ಜಾರಿಗೆ ಬಂದದನ್ನ ಸಂವಿಧಾನ ಜಾರಿಗೆ ಬಂದ ಏನ್ ಆಚರಣೆ ಮಾಡ್ತೀವಿ ಗೊತ್ತೇನ್ರಿ ಸರ್? ಇವಾಗ ಎ ಕೊಟ್ಟಿದ್ದಾರೆ 26 ಜನವರಿ, ಸೆಕೆಂಡ್ ಕೊಟ್ಟಿದ್ದಾರೆ 15ನೇ ಆಗಸ್ಟ್, 3 ಕೊಟ್ಟಿದ್ದಾರೆ ಅಕ್ಟೋಬರ್ ಅದಲ್ವಾ, 4 ಕೊಟ್ಟಿದ್ದಾರೆ ಮಾರ್ಚ್ 23. ಸರಿಯಾದ ಉತ್ತರ 26 ಜನವರಿ ಸ್ನೇಹಿತರದಲ್ವಾ ಸರ್. ಗಣರಾಜ್ಯೋತ್ಸವ ಗಣರಾಜ್ಯೋತ್ಸವ ನೋಡ್ರಿ. ನಮ್ಮ ಸರ್ ಪ್ರೀತಿಯ ಭಾರತ ಸಂವಿಧಾನ ಅಂತಕ್ಕಂಥ ಯಾವ ಗೊತ್ತೇನು 1950 ಅದಲ್ವಾ ಸರ್. 50 ಜನವರಿ ಗೊತ್ತಿ, ಜನವರಿ 26 ನಮ್ಮ ಭಾರತ ದೇಶ ಸಂವಿಧಾನ ಜಾರಿಗೆ ಬರುತ್ತೆ ನೋಡ್ರಿ. ಆ ಜಾರಿಗೆ ಬಂದ ಸಂವಿಧಾನವಾಗಿ ಪ್ರಜಾಸತ್ತಾತ್ಮಕ ಗಣರಾಜ್ಯ ಸಾರ್ವಭೌಮ ರಾಷ್ಟ್ರ ಅಂತ ಗೊತ್ತೇ ಆಚರಣೆ ಮಾಡ್ತೀವಿ. ರಾಷ್ಟ್ರೀಯ ಹಬ್ಬ ಸ್ನೇಹಿತರದು. ಬಟ್ ನೋಡ್ರಿ ನಮ್ ಸಂವಿಧಾನ ಏನ್ ಗೊತ್ತೇನ ಅಂಗೀಕಾರ ಆಗಿದಾವ ಗೊತ್ತೇನ್ರಿ 1949 ನವೆಂಬರ್ ಏನ್ ಗೊತ್ತೇ ನವೆಂಬರ್ ಅದಲ್ವಾ ಸರ್. ನೋಡ್ರಿ 26 ಏನ್ ಗೊತ್ತೇನ ಸಂವಿಧಾನ ಅಂಗೀಕಾರ ಆಗುತ್ತೆ. ಈ ಅಂಗೀಕಾರ ದಿನ ಆಚರಣೆ ಮಾಡ್ತಾರ ಗೊತ್ತೇನೆ? ಪ್ರಮುಖವಾಗಿ ಗೊತ್ತಿರ್ಬೇಕು ಸಂವಿಧಾನ ದಿನ ಅಂತಕ್ಕಂಥ ಯಾವ ದಿನ ಗೊತ್ತೇನ್ರಿ? ಸಂವಿಧಾನ ದಿನ ಅಂತಕ್ಕಂಥದಲ್ವಾ ಸರ್. ಇಂತ ನಮ್ಮ ಪ್ರೀತಿಯ ಭಾರತ ಸಂವಿಧಾನದಲ್ವಾ. ಈ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರು ಸ್ನೇಹಿತರೆ ಅದಲ್ವಾ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರಿಗೆ ಸಂವಿಧಾನ ಶಿಲ್ಪಿ ಅಂತ ಕರೀತಾರ ಗೊತ್ತೇನೆ? MV ಪೈಲಿ ಕರೀತಾರ. ಯಾವ ಪೈಲಿ ಕರೀತಾರ ಹೇಳ್ರಿ? MV ಪೈಲಿ ಕರೀತಾರ, ಗೊತ್ತಿರ್ಬೇಕು. ಆಮೇಲೆ ಏನ್ ಗೊತ್ತೇನ್ರಿ ನಮ್ಮ ಸಂವಿಧಾನ ಜಾರಿಗೆ ಬರ್ಬೇಕಂದ್ರ 2 ವರ್ಷ ಏನ್ ಗೊತ್ತೇನ್ರಿ? 2 ವರ್ಷ 11 ತಿಂಗಳದಲ್ವಾ ಸರ್. 18 ದಿನ ಗೊತ್ತ ನೋಡ್ರಿ, ಗೊತ್ತಿರ್ಲಿ ಅದಲ್ವಾ. ಅಂತ ನಮ್ಮ ಸಂವಿಧಾನದ ಕರಡು ಸಮಿತಿ ಅಧ್ಯಕ್ಷರ ಬಂದಾಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು, ರಚನಾ ಸಮಿತಿ ಅಧ್ಯಕ್ಷರದಲ್ವಾ ಡಾಕ್ಟರ್ ಬಾಬುರಾಜನ್ ಪ್ರಸಾದ್ ಅಂತಕ್ಕಂಥರದಲ್ವಾ ನೋಡ್ರಿ, ಗೊತ್ತಿರ್ಲಿ. ಕೇಳ್ತಿರ್ತಾರ ಎಕ್ಸಾಮ್ದಾಗ. ಎಸ್ ಗೊತ್ತಿರ್ಬೇಕ್ರಿ. ಇವಾಗ ಗೊತ್ತಿರ್ಲಿ. ನೆಕ್ಸ್ಟ್ ಕ್ವಶನ್ ಹೋಗ್ಬರದಲ್ವಾ. ನೆಕ್ಸ್ಟ್ ಕ್ವಶನ್ ಯಾವ್ದಪ್ಪ ಬಂದಾಗ ಪ್ರಮುಖವಾಗಿ ಎಲ್ಲಿಗೆ ಬತ್ 4 ಕ್ವಶನ್ ಅದಲ್ರಿ. ನಂತರ 5ನೇ ಕ್ವಶನ್ ಸರ್ ನೋಡ್ರಿ. IFFI 2025ರಲ್ಲಿ ಸತ್ಯಜಿತ್ ರೈ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಪಡೆದವರು ಯಾರು ಸರ್? ಎ ಕೊಟ್ಟಿದ್ದಾರ ಮೈಕಲ್ ಡೌಗ್ಲಾಸ್, B ಕೊಟ್ಟಿದ್ದಾರ ಮಾರ್ಟಿನ್ ಸ್ಕಾರ್ಸೆಸ್ ಅದಲ್ವಾ, 3 ಕೊಟ್ಟಿದ್ದಾರ ರಾಕೇಶ್ ಓಂ ಪ್ರಕಾಶ್ ಮೆಹ್ರಾನ್ ಕೊಟ್ಟಿದ್ದಾರ, 4th ಕೊಟ್ಟಿದ್ದಾರ ಫಿಲಿಪ್ ನಾಯ್ಸ್ ಅಂತಕ್ಕಂಥ. ಬಟ್ ಸರಿಯಾದ ಉತ್ತರ ಅದು ಗೊತ್ತೇನ್ರಿ ಸರ್? ಫಿಲಿಪ್ ಏನ್ ಗೊತ್ತೇನ್? ಫಿಲಿಪ್ ನಾಯ್ಸ್ ಅಂತಕ್ಕಂಥ ನೋಡ್ರಿ, ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ಆನ್ಸರ್ ಅದಲ್ವಾ ನೋಡ್ರಿ, ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ. ನೆಕ್ಸ್ಟ್ ಬಂದಾಗ 6ನೇದು ಗೊತ್ತಿರ್ಬೇಕು. 6ನೇ ಕ್ವಶನ್ ಭಾರತೀಯ ಸರ್ ನೌಕಾಪಡೆಯು ಯಾವ ದಿನಾಂಕವನ್ನು ನೌಕಾಪಡೆ ದಿನವಾಗಿ ಆಚರಣೆ ಮಾಡ್ತಾರೆ ನೋಡ್ರಿ. ಮೊನ್ನೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಬಿಡಿಸಿದ ನೀವು, ಇದು ರಿಪೀಟ್ ಆಗೈತೆ ನೋಡ್ರಿ ಕ್ವಶನ್ ಅದಲ್ವಾ. ಮೊನ್ನೆ ಬಿಡಿಸಿನಿ ನಮ್ದು ಯೂಟ್ಯೂಬ್ ಚಾನಲ್ ಆಗಿ ನೋಡ್ರಿ ಅದಲ್ವಾ. ಇವಾಗ ಮತ್ತೆ ಇದು ಕ್ವಶನ್ ಆಗೈತೆ ನೋಡ್ರಿ ಅದಲ್ವಾ ಸರ್. ನೋಡ್ರಿ ಗೊತ್ತಿರ್ಲಿ. ಯಾವಪ್ಪ ಅಂದ್ರ ಎ ಕೊಟ್ಟಿದಾರ 4 ಡಿಸೆಂಬರ್, ಸೆಕೆಂಡ್ ಕೊಟ್ಟಿದಾರ 16 ಸೆಪ್ಟೆಂಬರ್ ಕೊಟ್ಟಿದಾರ, 3 ಕೊಟ್ಟಿದಾರ 15 ಜನವರಿ ಕೊಟ್ಟಿದಾರ, 4th ಕೊಟ್ಟಿದಾರ 12 ಜನವರಿ ಕೊಟ್ಟಿದಾರ. ಸ್ನೇಹಿತರೆ ನೌಕಾಪಡೆ ದಿನ ಬಂದಾಗ ಯಾವಾಗ ಆಚರಣೆ ಮಾಡ್ತಾರ ಗೊತ್ತ? ಡಿಸೆಂಬರ್ 4ಕ್ಕೆ ಆಚರಣೆ ಮಾಡ್ತಾರ ನೋಡ್ರಿ. ನಾನು ಯೂಟ್ಯೂಬ್ ಚಾನಲ್ ಮೊನ್ನೆ ಮಾಡಿದ 3 ಪಡೆಗಳ ಬಗ್ಗೆ ಮಾಡಿದ ನೋಡ್ರಿ ಅದಲ್ವಾ. ಇವ್ ಬಿಗ್ ಕ್ವಶನ್ ರೀ ಅಗ್ನಿವರ ಎಕ್ಸಾಮ್ ಅದಲ್ವಾ. ಈಗ ಆರ್ಮಿಂದ ಬಂದಾಗ ನಮ್ ಸಂಬಂಧಪಟ್ಟದ್ದು ಗೊತ್ತಿರ್ಬೇಕು ಅದಲ್ವಾ. ಈಗ ಅದ್ರಲ್ಲಿ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ. ಅಂದ್ರ ಏನಾಗಿರುತ್ತೆ ಗೊತ್ತೇನ್? 1971 ಸರ್ ನೋಡಿ ಡಿಸೆಂಬರ್ 4ಕ್ಕೆ ಏನ್ ಗೊತ್ತೇನ್ರಿ? ಪ್ರಮುಖವಾಗಿ ಸರ್ ನೋಡ್ರಿ ಭಾರತ ಮತ್ತೇನ್ ಗೊತ್ತೇನ್ರಿ? ಪಾಕಿಸ್ತಾನ ನೋಡ್ರಿ. ಭಾರತ ಮತ್ತೇನ್ ಗೊತ್ತೇನ್ರಿ? ಪಾಕಿಸ್ತಾನ ಮತ್ತೆ ಯುದ್ಧ ಆಗುತ್ತೆ ನೋಡೋದಲ್ವಾ. ಇವಾಗ 2ನೇ ಬಾರಿಗೆ ಯುದ್ಧ ಅಂತಕ್ಕಂತ ಆಗುತ್ತಲ್ವಾ. ಆ ಸಮಯದಲ್ಲಿ ಗೊತ್ತೇನ ಭಾರತೀಯ ಏನ್ ಗೊತ್ತೇನ್ ನೌಕಾಪಡೆ ಏನ್ ಮಾಡ್ತದೆ ಗೊತ್ತೇನ್ರಿ? ಪಾಕಿಸ್ತಾನದ ಈ ನೌಕಾಪಡೆಗೆ ಏನ್ ಮಾಡ್ತದೆ ಗೊತ್ತೇನ್ರಿ? ಹೊಡೆದು ಉಳಿಸ್ತದ ಅದಲ್ವಾ. ಹೊಡೆದು ವಿಜಯ ಆಗುತ್ತ. ಮತ್ತೆ ನೋಡ್ರಿ ಈ ಯುದ್ಧನ ಭಾರತೀಯ ಯೋಧರೇನು ಪ್ರಾಣತ್ಯಾಗ ಮಾಡ್ತಾರಲ್ವಾ, ವಿರಮಣ ಅಂತಾರ ನೋಡ್ರಿ. ಅವ್ರಿಗೆ ಸ್ಮರಣೆಗೋಸ್ಕರ ಅಂದ್ರ ಪುಣ್ಯ ಸ್ಮರಣೆಗೋಸ್ಕರ ಮಾಡ್ತಾರ ಗೊತ್ತೇನ್? ಪ್ರತಿ ವರ್ಷ ಡಿಸೆಂಬರ್ 4 ಏನ್ ಗೊತ್ತೇನ್? ನೌಕಾಪಡೆ ದಿನ ಅಂತಕ್ಕಂತ ಆಚರಣೆ ಮಾಡ್ತಾರ ಸ್ನೇಹಿತರೆ ಅದಲ್ವಾ ಸರ್. ವಾಯುಪಡೆ ದಿನ ಅಂತ ಬಂದಾಗ ಪ್ರಮುಖವಾಗಿ ಏನ್ ಗೊತ್ತೇನ್? ಅಕ್ಟೋಬರ್ 8ಕ್ಕೆ ಆಚರಣೆ ಮಾಡ್ತಾರ ಸರ್. ಭಾರತೀಯ ಸೇನಾ ದಿನ ಅಂತ ಬಂದಾಗ ಯಾವಾಗ ಆಚರಣೆ ಮಾಡ್ತಾರ ಗೊತ್ತೇನ್? ಜನವರಿ ಏನ್ ಗೊತ್ತೇನ್? 15ಕ್ಕೆ ಆಚರಣೆ ಮಾಡ್ತಾರ ನೋಡ್ರಿ ಅದಲ್ವಾ, ಗೊತ್ತಿರ್ಲಿ. ನೆಕ್ಸ್ಟ್ ಬಂದಾಗ 7ನೇ ಕ್ವಶನ್ ನೋಡ್ರಿ. ವೆಲ್ಲೂರು ಅದಲ್ವಾ ದಂಗೆಯು ಯಾವ ವರ್ಷದಲ್ಲಿ ನಡೆಯಿತು ಅದಲ್ವಾ. ವೆಲ್ಲೂರು ಅದಲ್ವಾ ದಂಗೆ ಅಂತಕ್ಕಂಥ ಕ್ರಿಸ್ತಶಕ 1799, ಕ್ರಿಸ್ತಶಕ 1857, ಕ್ರಿಸ್ತಶಕ 1817, ಕ್ರಿಸ್ತಶಕ 1806. ಬಟ್ ನೋಡ್ರಿ ಸರಿಯಾದ ಉತ್ತರ ಗೊತ್ತೇನ್? 1800 ಗೊತ್ತೇನ್ರಿ ಸರ್? 6 ಅಂತಕ್ಕಂಥ ನೋಡ್ರಿ, ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ಎಕ್ಸಾಮ್ದಾಗ ಅದಲ್ವಾ. ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡ್ರಿ. ನೆಕ್ಸ್ಟ್ ಕ್ವಶನ್ 8ನೇ ಕ್ವಶನ್ 8 ಸೆಪ್ಟೆಂಬರ್ 2022 ಭಾರತದ 15ನೇ ಉಪರಾಷ್ಟ್ರಪತಿಯಾಗಿ ಯಾರು ನೇಮಕೊಂಡ್ರು? ಇದು ಕೂಡ ನೋಡ್ರಿ ಲಾಸ್ಟ್ ಕ್ಲಾಸ್ ಆನ್ಲೈನ್ ಕ್ಲಾಸ್ನಾಗ ಹೇಳಿದೆ ನಾವು ಅದಲ್ವಾ ಸರ್. ಉಪರಾಷ್ಟ್ರಪತಿ ಸರ್ ಯಾರಪ್ಪ ಬಂದಾಗ ಬಿ ಸುದರ್ಶನ್ ರೆಡ್ಡಿ ಅಂತ ಕೊಟ್ಟಿದಾರ, CP ರಾಧಾಕೃಷ್ಣನ್ ಕೊಟ್ಟಿದಾರ, 3 ಜಗದೀಪ್ ಧನ್ಕರ್ ಅಂತ ಕೊಟ್ಟಿದಾರ, 4 ಕೊಟ್ಟಿದಾರ ವೆಂಕಯ್ಯ ನಾಯ್ಡು ಕೊಟ್ಟಿದಾರ. ಬಸ್ ಸರಿಯಾದ ಉತ್ತರ ಗೊತ್ತೇನ್ರಿ? CP ರಾಧಾಕೃಷ್ಣನ್ ಅಂತಕ್ಕಂತಾರೆ. ರಾಧಾಕೃಷ್ಣನ್ ಹೇಳ್ರಿ CP ರಾಧಾಕೃಷ್ಣನ್ ಅಂತಕ್ಕಂತಾರ
ಅದಲ್ವಾ. ಸಿಪಿ ಅಂದ್ರ ಚಂದ್ರಾಪುರಂ ಪೊನ್ನುಸ್ವಾಮಿ ರಾಧಾಕೃಷ್ಣ ಅಂತಕ್ಕಂಥವ್ರದಲ್ವಾ, ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ನೋಡ್ರಿ ಎಕ್ಸಾಮ್ ದಾಗ. ಅದಲ್ವಾ ಚಂದ್ರಾಪುರಂ ಪೊನ್ನುಸ್ವಾಮಿ ರಾಧಾಕೃಷ್ಣ ಅವ್ರು. ಅದಲ್ವಾ ಇವ್ರು ನಮ್ಮ ಭಾರತ ದೇಶದ ನೋಡ್ರಿ 15ನೇ ಸರ್ ಉಪರಾಷ್ಟ್ರಪತಿಯಾಗಿ ಗೊತ್ತಿ ಅಧಿಕಾರ ವಹಿಸ್ಕೊತಾರೆ. ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಬೇಕು, ಇವರು ಮೂಲತಃ ತಮಿಳುನಾಡದವ್ರು. ಸರ್ ಅದಕ್ಕಿಂತ ಮುಂಚೆ ನೋಡ್ರಿ, ಇವಾಗ ಉಪರಾಷ್ಟ್ರಪತಿ ಆಗುತ್ತೆ ಮುಂಚೆ ನೋಡ್ರಿ ಮಹಾರಾಷ್ಟ್ರ ಮತ್ತೆ ಗೊತ್ತೇನೆ ಜಾರ್ಖಂಡ್ ರಾಜ್ಯದ ರಾಜ್ಯಪಾಲರು ಕೂಡ ಆಗಿರ್ತಾರೆ ಸ್ನೇಹಿತರೆ. ಅದಲ್ವಾ. ಇರ್ಲಿ ಪ್ರೆಸೆಂಟ್ ರಾಷ್ಟ್ರಪತಿ ಯಾರಪ್ಪ ಬಂದಾಗ ದ್ರೌಪದಿ ಮುರ್ಮು. ಯಾವ ಮುರ್ಮು? ದ್ರೌಪದಿ ಮುರ್ಮು. ಅದಲ್ವಾ. ನೆಕ್ಸ್ಟ್ ಬಂದಾಗ 9ನೇ ಕ್ವಶನ್ ಹೋಗಂತ ನೋಡ್ರಿ, ಬ್ರಿಟಿಷರು ಸೂರತ್ ನಲ್ಲಿ ತಮ್ಮ ಮೊದಲ ಕಾರ್ಖಾನೆಯನ್ನು ಯಾರ ಅನುಮತಿಯೊಂದಿಗೆ ಸ್ಥಾಪಿಸಲು ಕೊಟ್ಟಿದ್ದಾರೆ? ಬ್ರಿಟಿಷರ್ ಗೊತ್ತು ಸೂರತ್ ನಲ್ಲಿ ಮೊದಲ ಕಾರ್ಖಾನೆಯನ್ನು ಯಾರ ಅನುಮತಿಯಿಂದ ಸ್ಥಾಪಿಸಿದರು? ಎ ಕೊಟ್ಟಿದ್ದಾರೆ ಅಕ್ಬರ್, ಬಿ ಜಹಾಂಗೀರ್, ಶಹಜಾನ್, ಔರಂಗಜೇಬ. ಬಟ್ ಸರಿಯಾದ ಉತ್ತರ ಗೊತ್ತೇನ್ರಿ ಜಹಾಂಗೀರ್ ಅಂತಕ್ಕಂಥದ್ದು. ಯಾಗೀರ್ ಗೊತ್ತೇನ್ರಿ ಜಹಾಂಗೀರ್ ಅಂತಕ್ಕಂಥವ್ರು. ಅದಲ್ವಾ. ಬಟ್ ಗೊತ್ತಿರ್ಲಿ ಕೇಳ್ತಿರ್ತಾರ ನೋಡ್ರಿ. ಈ ಮೊಘಲರ್ ಏನ್ ಗೊತ್ತೇನ್ರಿ ಪ್ರಸಿದ್ಧವಾದಾರ ಸರ್ ಗೊತ್ತೇನ್ ಅಕ್ಬರ್ ಅದಾರ ನೋಡ್ರಿ. ಯಾರು ಹೇಳ್ರಿ? ಅಕ್ಬರ್ ಅಂತಕ್ಕಂಥವ್ರು. ಅದಲ್ವಾ. ಇರ್ಲಿ ಬಟ್ ಅನುಮತಿ ಕೊಟ್ಟಾರ ಗೊತ್ತೇನ್ ಜಹಾಂಗೀರ್ ಅಂತಕ್ಕಂಥವ್ರು. ಅದಲ್ವಾ. ಗೊತ್ತಿರ್ಲಿ. ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ನೆಕ್ಸ್ಟ್ 10ನೇ ಕ್ವಶನ್ ನೋಡೋದಲ್ವಾ. ಭಾರತದಲ್ಲಿ ಸಹಕಾರ ಸಂಘಗಳಿಗೆ ನೋಡ್ರಿ, ಭಾರತದಲ್ಲಿ ಸಹಕಾರ ಸಂಘಗಳಿಗೆ ಸಾಂವಿಧಾನಿಕ ಸ್ಥಾನಮಾನ ನೀಡಿದ ಸಂವಿಧಾನಿಕ ತಿದ್ದುಪಡಿ ಯಾವ್ದೊಂದು ಕ್ವಶನ್ ಕೇಳಿದಾರೆ. ಅದಲ್ವಾ. ನೋಡ್ರಿ ಎ ಆಪ್ಷನ್ ಕೊಟ್ಟಿದಾರ 74ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 1992. ಎರಡನೇ ಕೊಟ್ಟಿದಾರ ಆಪ್ಷನ್ 73ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 1992, 97ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 2011, 86ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 2002 ಕೊಟ್ಟಿದ್ದಾರೆ. ಬಟ್ ಸರಿಯಾದ ಉತ್ತರ ಯಾವ್ದು ಗೊತ್ತೇನ್ರಿ? ಸೊ ನೋಡ್ರಿ 97ನೇ ಸಂವಿಧಾನದ ತಿದ್ದುಪಡಿ ಏನ್ ಗೊತ್ತೇನ್ರಿ? ಕಾಯ್ದೆ 2000 ಗೊತ್ತೇ 11ಕ್ಕೆ ಏನ್ ಮಾಡ್ತಾರೆ ಗೊತ್ತೇನ್? ಪ್ರಮುಖವಾಗಿ ಭಾರತದ ಸಹಕಾರ ಸಂಘಗಳಿಗೆ ಸಾಂವಿಧಾನಿಕ ಸ್ಥಾನಮಾನ ಕೊಡ್ತಾರೆ. ಅದಲ್ವಾ. ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಭಾರತವು ಯಾವ ದೇಶದೊಂದಿಗೆ ಅತಿ ಉದ್ದದ ಗಡಿಯನ್ನು ಹಂಚಿಕೊಂಡಿದೆ? ನೋಡ್ರಿ ನಮ್ಮ ಪ್ರೀತಿಯ ಭಾರತ ದೇಶ ಅಂತಕ್ಕಂತ ನೋಡ್ರಿ ಯಾವ ದೇಶದೊಂದಿಗೆ ಅತಿ ಉದ್ದವಾದ ಗಡಿಯನ್ನು ಹಂಚ್ಕೊಂಡ ಕ್ವಶನ್ ಕೇಳ. ಎ ಚೀನಾ ಕೊಟ್ಟಿದಾರ, ಬಿ ಭೂತಾನ್, ಸಿ ಬಾಂಗ್ಲಾದೇಶ, 4 ಮಯನ್ಮಾರ್. ಬಟ್ ನೋಡ್ರಿ ನಮ್ಮ ಭಾರತ ದೇಶ ಅತಿ ಉದ್ದವಾದ ಏನ್ ಗೊತ್ತೇನ್ರಿ ಉದ್ದದ ಗಡಿ ಅಂತಕ್ಕಂಥದ್ದು ಯಾವ ದೇಶನ ಹೊಂದಿ ಗೊತ್ತೇನ್ರಿ? ಗೊತ್ತೇನ್ರಿ ಬಾಂಗ್ಲಾದೇಶ ರಾಜಧಾನಿ ಯಾವ್ದು ಹೇಳ್ರಿ? ಢಾಕಾ ಅಂತಕ್ಕಂಥ. ಕರೆನ್ಸಿ ಯಾವ್ದಾಗ ಗೊತ್ತೇನ್ರಿ? ಟಾಕಾ ಅಂತಕ್ಕಂಥದ್ದು. ಚೀನಾದ ರಾಜಧಾನಿ ಬೀಜಿಂಗ್. ಯಾಜಿಂಗ್ ರೀ ಸರ್, ಬೀಜಿಂಗ್ ಅಂತಕ್ಕಂಥದ್ದು. ಅದಲ್ವಾ. ಭೂತಾನ್ ದೇಶ ರಾಜಧಾನಿ ಯಾವ್ದು ಹೇಳ್ರಿ? ಥಿಂಪು ಅಂತಕ್ಕಂಥ. ಯಾವ್ದು ಹೇಳ್ರಿ? ಥಿಂಪು ಅಂತಕ್ಕಂಥದ್ದು. ಅದಲ್ವಾ. ಸೊ ನೆಕ್ಸ್ಟ್ ಬಂದಾಗ ಮಯನ್ಮಾರ್ ದೇಶದ ರಾಜಧಾನಿ ಅಂತ ಬಂದಾಗ ಯಾವ್ದು ಗೊತ್ತೇನ್ರಿ? ನೈಪಿಡಾವ್. ಯಾವ ಪಿಡಾವ್ ಗೊತ್ತೇನ್? ನೈಪಿಡಾವ್ ಅಂತಕ್ಕಂಥದ್ದು. ಗೊತ್ತಿರ್ಲಿಕ್ಕೆ ಕರೆನ್ಸಿ ಕ್ಯಾಟ್. ಚೀನಾದ ಕರೆನ್ಸಿ ರೆನಿಮಿನಿಬಿ. ಭೂತಾನ್ದ ಕರೆನ್ಸಿ ನಗುಲ್ಟ್ರಮ್ ಅಥವಾ ಭೂತಾನಿ ರೂಪಾಯಿ ಅಂತಕ್ಕಂಥದ್ದು. ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡ್ರಿ. ಮತ್ ಮುಂದ್ ಕೂಡ ಎಕ್ಸಾಮ್ ಕೇಳ್ಬೋದ್ರಿ, ರಿಪೀಟ್ ಆಗ್ಬೋದ್ರಿ. ನೋಡ್ರಿ ಮಹಿಳಾ ಏನ್ ಗೊತ್ತೇನ್ರಿ? ಓಡಿಐ. ಅದಲ್ವಾ. ಅಂದ್ರ ನೋಡ್ರಿ ಗೊತ್ತು ಓಡಿಐ ವಿಶ್ವಕಪ್ 2026ರ ಸೆಮಿಫೈನಲ್ ಪಂದ್ಯವು ಎಲ್ಲಿ ನಡೆಯಿತು? ಇದರಲ್ಲಿ ಭಾರತವು ಆಸ್ಟ್ರೇಲಿಯಾವನ್ನು ಸೋಲಿಸಿ ಮಹಿಳಾ ಓಡಿಐ ಇತಿಹಾಸದಲ್ಲಿ ಅತಿ ಹೆಚ್ಚು ರನ್ ಬೆನ್ನಟ್ಟಿದ ದಾಖಲೆ ಬರೆಯಿತು. ಅಂದ್ರ ಏನ್ ಕೇರ್ ಗೊತ್ತೇನೆ ಎಲ್ಲಿ ನಡೀತು? ಅದಲ್ವಾ. ದಾಖಲೆ ಏನ್ ಮಾಡ್ತಂತ ಬಂದ ಕೇಳಿದಾರ. ಎ ಕೊಟ್ಟಿದಾರ ವಾಂಖೇಡೆ ಸ್ಟೇಡಿಯಂ ಮುಂಬೈ, ಬಿ ಕೊಟ್ಟಿದಾರ ಡಿ.ವೈ. ಪಾಟೀಲ್ ಸ್ಟೇಡಿಯಂ NV ಮುಂಬೈ, ಎಂ ಚಿನ್ನಸ್ವಾಮಿ ಸ್ಟೇಡಿಯಂ ಅದೆಲ್ಲ ಬೆಂಗಳೂರು, ಇಡನ್ ಗಾರ್ಡನ್ ಕೋಲ್ಕತ್ತಾ ಕೊಟ್ಟಿದಾರ. ಬಟ್ ಎಲ್ ನಡೀತು ಗೊತ್ತಿಲ್ಲ ಗೊತ್ತಿಲ್ಲ ಡಿ.ವೈ. ಪಾಟೀಲ್ ಸ್ಟೇಡಿಯಂ. ಅದಲ್ವಾ. ಎಲ್ ಗೊತ್ತೇನೆ? ಮುಂಬೈದ ನಡೀತು ನೋಡಿ. ಗೊತ್ತೇ ಮುಂಬೈದ ಡಿ.ವೈ. ಪಾಟೀಲ್. ಅದಲ್ವಾ. ಪ್ರಮುಖವಾಗಿ ಗೊತ್ತಿರ್ಬೇಕು ಕೇಳ್ತಿರ್ತಾರ ನೋಡ್ರಿ. ಎಲ್ಲಿ ಬರುತ್ತೆ ಗೊತ್ತೇ? ಮುಂಬೈ ಅಂದ್ರೆ ಮಹಾರಾಷ್ಟ್ರ. ಅದಲ್ವಾ. ಈ ವಾಂಖೇಡ್ ಬಂದಾಗ ಇದು ಪ್ರಮುಖವಾಗಿ ಕ್ರಿಕೆಟಿಗೆ ಸಂಬಂಧಪಟ್ಟದ. ಯಾವ್ದು? ಕ್ರಿಕೆಟಿಗೆ. ಅದಲ್ವಾ. ಕ್ರಿಕೆಟ್ ವಿಶೇಷ ಕೇಂದ್ರ ಕಚೇರಿ ಬರ್ತದೆ ನೋಡಿ. ಆಮೇಲೆ ನಮ್ ಚಿನ್ನಸ್ವಾಮಿ ಕಂಡು ಬರೋದು ಬೆಂಗಳೂರ್ದಾಗ ಕಂಡು ಬರ್ತೈತಿ. ಅದಲ್ವಾ. ಇಡನ್ ಗಾರ್ಡನ್ ಕೂಡ ಬೆಂಗಳೂರ್ದಾಗ ಕಂಡು ಬರ್ತದಲ್ವಾ. ಬಟ್ ಗೊತ್ತಿರ್ಲಿ ಇವಾಗ ಡಿ.ವೈ. ಪಾಟೀಲ್ ಸ್ಟೇಡಿಯಂ NV ಮುಂಬೈ ಅಂತಕ್ಕಂಥದ್ದು ಗೊತ್ತಿರ್ಲಿ. ನೆಕ್ಸ್ಟ್ ಬಂದಾಗ 13ನೇ ಕ್ವಶನ್ ಬರೋದಲ್ವಾ. ಖಿಲಾಫತ್ ಚಳವಳಿಯನ್ನು ನೋಡ್ರಿ. ಖಿಲಾಫತ್ ಚಳವಳಿಯನ್ನು ಕೈಗೆತ್ತಿಕೊಳ್ಳುವ ಮಹಾತ್ಮ ಗಾಂಧೀಜಿಯವರ ನಿರ್ಧಾರದ ಹಿಂದಿನ ಪ್ರಮುಖ ಕಾರಣಗಳಲ್ಲಿ ಒಂದು ಯಾವುದು? ನೋಡ್ರಿ ಒಂದು ಕೊಟ್ಟಿದ್ದಾರ ಹಿಂದೂಗಳು ಮತ್ತು ಮುಸ್ಲಿಮರಲ್ಲಿ ಹೆಚ್ಚಿನ ಒಗ್ಗಟ್ಟನ್ನು ತರಲು. ಎರಡನೇದು ಹಿಂದೂಗಳು ಮತ್ತೇನ್ ಗೊತ್ತು ಕ್ರಿಶ್ಚಿಯನ್ನರಲ್ಲಿ ಹೆಚ್ಚಿನ ಒಗ್ಗಟ್ಟು ತರಲು. 3 ಕ್ರಿಶ್ಚಿಯನ್ನರು ಮತ್ತು ಅದರಲ್ಲೂ ಮುಸ್ಲಿಮರಲ್ಲಿ ಹೆಚ್ಚಿನ ಒಗ್ಗಟ್ಟನ್ನು ತರಲು. ಮೇಲಿನ ಯಾವ್ದು ಅಲ್ಲ ಕೊಟ್ಟಿದ್ದಾರೆ. ಬಟ್ ಸರಿಯಾದ ಉತ್ತರ ಅಂತ ಗೊತ್ತೇನ್ರಿ? ಸರ್ ನೋಡ್ರಿ ಹಿಂದೂಗಳು ಮತ್ತೇನ್ ಗೊತ್ತೇನ್ ಮುಸ್ಲಿಮರಲ್ಲಿ ಹೆಚ್ಚಿನ ಒಗ್ಗಟ್ಟು ತರಲು ಮಾಡ್ತಾರೆ ಗೊತ್ತೇನ್? ಖಿಲಾಫತ್ ಅಂತಕ್ಕಂಥ ಚಳವಳಿ ತೊಗೊಂಡ್ಬರ್ತಾರೆ. ಯಾರು ಗೊತ್ತೇನ್? ನಮ್ದು ಪ್ರಮುಖವಾಗಿ ಮಹಾತ್ಮ ಗಾಂಧೀಜಿ ಅವರದಲ್ವಾ. ಗೊತ್ತಿರ್ಬೇಕು. ಎಸ್. ನೆಕ್ಸ್ಟ್ ಕ್ವಶನ್ ಬಂದ ಕೆಳಗಿನಲ್ಲಿ ಯಾವುದೇನ್ ಗೊತ್ತಿ ಕೆಳಗಿನಲ್ಲಿ ಯಾವುದು 1992ರ 73ನೇ ಸಂವಿಧಾನದ ತಿದ್ದುಪಡಿ ಕಾಯ್ದೆ ಸಂಬಂಧಿಸಿದೆ? ನೋಡ್ರಿ 1992ಕ್ಕೆ 73 ತಿದ್ದುಪಡಿ ಇವೆಲ್ಲ ಹೇಳಿದೆ ನೋಡ್ರಿ ಲಾಸ್ಟ್ ಕ್ಲಾಸ್ನಾಗ. ಅದಲ್ವಾ. ಎದು ಕೊಟ್ಟಿದಾರ ಪಂಚಾಯತ್ ರಾಜ, ಬಿ ಮುನ್ಸಿಪಾಲಿಟಿ ನಗರ,
ಮೂರು ಪಕ್ಷಾಂತರ ವಿರೋಧ ಕಾಯ್ದೆ, 4 ಮೂಲಭೂತ ಕರ್ತವ್ಯಗಳದಲ್ವಾ. ಬಟ್ ಸರಿಯಾದ ಗೊತ್ತೇನ್ರಿ ಉತ್ತರ ಬಂದಾಗ ಪಂಚಾಯತ್ ರಾಜ್. ಯಾರಾಜ್ ಗೊತ್ತೇನ್ರಿ ಪಂಚಾಯತ್ ರಾಜ್ ಅಂತಕ್ಕಂಥದಲ್ವಾ, ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡ್ರಿ. ಅದಲ್ವಾ 73 ಅದಲ್ವಾ 73ನೇ ತಿದ್ದುಪಡಿ ಅದಲ್ವಾ ಸರ್, ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ. ಈಗ ನಮ್ಮ ಭಾರತ ದೇಶದಾಗ 3 ಇರ್ತಾವ ನೋಡ್ರಿ: ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ನಂತರ ಗ್ರಾಮ ಪಂಚಾಯತ್ ಅದಲ್ವಾ ಸರ್. ಇಂತ ಗ್ರಾಮ ಪಂಚಾಯತ್ ಅಂತ ಮೊದಲ ಬಾರಿಗೆ ಪಂಚಾಯತ್ ರಾಜ್ ಬರ್ತದೆ ಗೊತ್ತೇನೆ 1959 ಕೆಲ್ ಗೊತ್ತೇನೆ. ಪ್ರಮುಖ ಗೊತ್ತಿರ್ಬೇಕು ರಾಜಸ್ಥಾನದ ನಾಗೂರ್ ಅಂತಕ್ಕಂತ ಎಲ್ಲ ಹೇಳ್ರಿ, ನಾಗೂರ್ ಅಂತಕ್ಕಂತನದಲ್ವಾ, ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, 15 ನವೆಂಬರ್ 2000 15 ನವೆಂಬರ್ 2 15ನೇ ಕ್ವಶನ್ ರೀ. ನವೆಂಬರ್ 2 2025ರಂದು NB ಮುಂಬೈ DY ಪಾಟೀಲ್ ಸ್ಟೇಡಿಯಂ ನಲ್ಲಿ ಡಬಲ್ ಆಗಿದೆ ನೋಡಲ್ವಾ. ದಕ್ಷಿಣ ಆಫ್ರಿಕಾವನ್ನು 57 ರನ್ಗಳನ್ನು ಸೋಲಿಸುವ ಮೂಲಕ ಭಾರತ ತನ್ನ ಚೊಚ್ಚಲ ICC ಮಹಿಳಾ ODI ವಿಶ್ವಕಪ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡು ಇತಿಹಾಸ ಸೃಷ್ಟಿಸಿತು. ಫೈನಲ್ ನ ಪಂದ್ಯದಲ್ಲಿ ಪ್ಲೇಯರ್ ಆಫ್ ಅದಲ್ವಾ ದಿ ಮ್ಯಾಚ್ ಆಗಿ ಯಾರು ಆಯ್ಕೆಯಾದರು? ಪ್ಲೇಯರ್ ಆಫ್ ದಿ ಮ್ಯಾಚ್ ಆಗಿ ಯಾರು ಆಯ್ಕೆ ಕ್ವಶನ್. ಎ ಹರ್ಮನ್ ಪ್ರೀತ್ ಕೌರ, 2 ಶಫಾಲಿ ವರ್ಮಾ, 3 ದೀಪ್ತಿ ಶರ್ಮಾ, 4 ಲಾರಾ ಓಲ್ವಾರ್ಡ್ ಅಂತಕ್ಕಂಥವ್ರು. ಬಟ್ ಸರಿಯಾದ ಉತ್ತರ ಗೊತ್ತೇನ್ರಿ ಶಫಾಲಿ ವರ್ಮಾ ಅಂತಕ್ಕಂಥ ಗೊತ್ತ. ಶಫಾಲಿ ವರ್ಮಾ ಅಂತಕ್ಕಂಥರದಲ್ವಾ ಗೊತ್ತಿರ್ಲಿ ಸರ್, ಕೇಳ್ತಿರ್ತಾರೆ ಎಕ್ಸಾಮ್ ದಾಗ. ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ 16ನೇ ಕ್ವಶನ್ ಬರೋದಲ್ವಾ ನೋಡ್ರಿ. 16ನೇ ಕ್ವಶನ್ ಅದಲ್ವಾ ನೋಡ್ರಿ, ಸೈನ್ಸ್ ದ ನೋಡ್ರಿ. ಕನ್ನಡಕಗಳನ್ನು ಸ್ಪೆಕ್ಟಾಕಲ್ ಅದಲ್ವಾ ಅಂದ್ರೆ ಕನ್ನಡಕಗಳನ್ನು ಗೊತ್ತೇನ್ರಿ ತಯಾರಿಸಲು ಯಾವ ಗಾಜನ್ನು ಬಳಸ್ಕೊಂಡು ಕೊಟ್ಟಿದ್ದಾರೆ ಸರ್? 1 ಸೋಡಾ ಗಾಜು, 2 ಪೊಟ್ಯಾಶ್ ಗಾಜು, 3 ಕ್ರೋಕ್ಸ್ ಗಾಜು, 4 ಜೇನಾ ಗಾಜು ಅದಲ್ವಾ. ಬಟ್ ನೋಡಿ ಸರಿಯಾದ ಉತ್ತರ ಬಂದಾಗ ಕ್ರೋಕ್ಸ್ ಅದಲ್ವಾ ಗಾಜು ಅಂತಕ್ಕಂಥ ನೋಡ್ರಿ. ಕ್ರೋಕ್ಸ್ ಅದಲ್ವಾ ಗ್ಲಾಸ್ ಅಂತಕ್ಕಂಥದ್ದು ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರದಲ್ವಾ ಸರ್. ಕನ್ನಡಕ ಚಸ್ಮಾ ಅಂತ ಕರೀತಾರ ನೋಡ್ರಲ್ವಾ, ಅದು ತಯಾರಿಕೆಯಲ್ಲಿ ಅದಲ್ವಾ. ನೆಕ್ಸ್ಟ್ ಬಂದಾಗ 17ನೇ ಕ್ವಶನ್ ರೀ. ಕೆಳಗಿನವುಗಳಲ್ಲಿ ಯಾವುದು ನಿರ್ದಿಷ್ಟ ಪರಿಮಾಣವನ್ನು ಕೆಳಗಿನಗಳಲ್ಲಿ ಯಾವುದು ನಿರ್ದಿಷ್ಟ ಪರಿಮಾಣ ಹೊಂದಿದೆ ಆದರೆ ಸ್ಥಿರವಾದ ಆಕಾರವನ್ನು ಹೊಂದಿಲ್ಲ? ನೋಡ್ರಿ, ನಿರ್ದಿಷ್ಟವಾದ ಪರಿಮಾಣ ಮತ್ತು ಹೊಂದಿದೆ ಮತ್ತು ಸ್ಥಿರವಾದ ಆಕಾರ ಹೊಂದಿಲ್ಲ ಅಂತ ನೋಡ್ರಿ. ಎ ಪುಸ್ತಕ, 2 ನೀರಾವಿ, 3 ಆಮ್ಲಜನಕ, 4 ನಿಂಬೆ ರಸ. ಬಟ್ ನೋಡ್ರಿ ಸರಿಯಾದ ಉತ್ತರ ನಿಂಬೆ ರಸ ಅಂತಕ್ಕಂಥ ನೋಡ್ರಿ. ಯಾವ್ದು ನಿರ್ದಿಷ್ಟ ಪರಿಮಾಣ ಹೊಂದಿದೆ ಬಟ್ ಆಕಾರ ಸ್ಥಿರವಾದ ಆಕಾರದಂಗ ಪರಿಮಾಣ ಅದರಿ ನಿಂಬೆ ರಸ. ಜ್ಯೂಸ್ ಕರೀತಾರ ನೋಡಿ ನಿಂಬೆ ರಸ ಅಂತಕ್ಕಂಥದಲ್ವಾ, ಗೊತ್ತಿರ್ಲಿ. ನೆಕ್ಸ್ಟ್ 18ನೇ ಕ್ವಶನ್ ರೀ. ಕೆಳಗಿನವುಗಳಲ್ಲಿ ನೋಡ್ರಿ, ಕೆಳಗಿನವುಗಳಲ್ಲಿ ಯಾವುವು ಶಾಖ ಮತ್ತು ವಿದ್ಯುತ್ನ ಉತ್ತಮ ವಾಹಕಗಳು ಅಂತ ಹೇಳ. ವಾಹಕ ಅಂದ್ರೆ ಸರ್ ನೋಡ್ರಿ, ಯಾವುದು ವಿದ್ಯುತ್ ಮತ್ತು ಉಷ್ಣ ಅಂತಕ್ಕಂಥ ಹರಿಯಲು ಬಿಡ್ತದಲ್ಲ ಅದಕ್ಕೆ ವಾಹಕ ಅಂತ ಕರೀತಾರೆ. ಯಾವ್ದು ಹರಿಯಲು ಬಿಡಲ್ಲಲ್ರಿ ಅವಾಹಕ. ನೋಡಿ, ಸೀಸೆ ಮತ್ತು ಪ್ಲಾಸ್ಟಿಕ್ ರೀ, ನಂತರ ತಾಮ್ರ ಮತ್ತು ಅಲ್ಯೂಮಿನಿಯಂ, ತವರ ಮತ್ತು ಪ್ಲಾಸ್ಟಿಕ್, ಚಿನ್ನ ಮತ್ತು ಬೆಳ್ಳಿ. ಬಟ್ ನೋಡ್ರಿ ಇವಾಗ ಏನ್ ಗೊತ್ತೇನು ವಾಹಕ ಕೇಳಿದಾರಲ್ವಾ. ಇವಾಗ ಯಾವ್ದಪ್ಪ ಬಂದಾಗ ತಾಮ್ರ ನೋಡ್ರಿ, ಅತಿ ಹೆಚ್ಚು ಉಷ್ಣ ಹರಿಯುವ ಲೋಹ ತಾಮ್ರ ಅದಲ್ವಾ. ಅದಕ್ಕಾಗಿ ಶಾಖ. ವಿದ್ಯುತ್ ಅಂತ ಬಂದಾಗ ಪ್ರಮುಖವಾಗಿ ಅಲ್ಯೂಮಿನಿಯಂ, ಅದಕ್ಕಿಂತ ಹೆಚ್ಚಿಗೆ ಬೆಳೆದಾಗ ಇರುತ್ತೆ ಬಿಡ್ರಿ. ಬಟ್ ಈಗ ಉಷ್ಣ ಶಾಖ ಅಂತ ಹೇಳಲ್ರಿ, ಉಷ್ಣ ಅಂತ ಬಂದಾಗ ಮೊದಲು ತಾಮ್ರ ಬರ್ತದಲ್ವಾ. ಈಗ ನೋಡ್ರಿ ತಾಮ್ರ ಮತ್ತೇನ್ ಗೊತ್ತೇನು ಅಲ್ಯೂಮಿನಿಯಂ. ಅತಿ ಹೆಚ್ಚು ಉಷ್ಣ ಶಾಖ ಉಷ್ಣ ಗೊತ್ತಿರ್ಬೇಕದಲ್ವಾ. ಅತಿ ಹೆಚ್ಚು ಉಷ್ಣ ಹರಿಯುವಲ್ವ ತಾಮ್ರ ಅದ. ಯಾವ್ದು ಗೊತ್ತೇನ್ರಿ ತಾಮ್ರ. ಅತಿ ಹೆಚ್ಚು ವಿದ್ಯುತ್ ಹರಿಯುವಲ್ವ ಅಂತ ಬಂದಾಗ ಬೆಳ್ಳಿ ಇದೆ ಅದಲ್ವಾ, ಬೆಳ್ಳಿ ಅದ. ಬಟ್ ಇಲ್ಲಿ ಚಿನ್ನ ಅಂತ ಕೊಟ್ಟಿದಾರಲ್ಲ, ಚಿನ್ನ ಆಗಂಗಿಲ್ಲ, ಚಿನ್ನ ಬೆಳ್ಳಿ. ಬಟ್ ಅತಿ ಹೆಚ್ಚು ಉಷ್ಣ ಹರಿಯಲ್ವ ತಾಮ್ರ, ಬೆಳ್ಳಿ ಇದು ವಿದ್ಯುತ್ ಹರಿಯಲ್ವ ಅಂತ ಬಂದಾಗ ಬೆಳ್ಳಿ ಅದಲ್ವಾ, ಗೊತ್ತಿರ್ಲಿ. ಎಸ್ ನೆಕ್ಸ್ಟ್ ಬಂದಾಗ 19ನೇ ಕ್ವಶನ್ ರೀ. ಡ್ಯಾಶ್ ಎಂಬುದು ನಿಯಮಿತ ಅಂತರದಲ್ಲಿ ಬೆಳೆಗಳಿಗೆ ನೀರನ್ನು ಪೂರೈಸುವ ಪ್ರಕ್ರಿಯೆ ಆಗಿದೆ. ಬೆಳೆಗಳಿಗೆ ನೀರನ್ನು ಪೂರೈಸುವ ಪ್ರಕ್ರಿಯೆ ಅಂತ ನೋಡ್ರಿ. ನೀರಾವರಿ ಕೊಟ್ಟಿದ್ದಾರ, ನಡುವುದು, ರಸಗೊಬ್ಬರ, ಬಿತ್ತನೆ ಅಂತ ಕೊಟ್ಟಿದ್ದಾರ. ಬಟ್ ಸರಿಯಾದ ಉತ್ತರ ಯಾವ್ದು ಗೊತ್ತೇನ್ರಿ ಸರ್? ನೀರಾವರಿ ರೀ ಅದಲ್ವಾ, ಈಜಿ ಅದಲ್ವಾ. ನೀರಾವರಿ ಅಂತಕ್ಕಂಥ ಈಜಿ ಇರ್ತವೆ ಪೇಪರ್ಗಳು ಅದಾವ, ಆರಾಮಾಗಿ ಹಾಕ್ಬೋದು ಅದಲ್ವಾ ಸರ್. ನೆಕ್ಸ್ಟ್ ಬಂದಾಗ 20ನೇ ಕ್ವಶನ್ ನೋಡ್ರಿ. ವಸ್ತು ಒಂದು ಸಮಾನ ಸಮಯ ಅಂತರದಲ್ಲಿ ಸಮಾನ ದೂರವನ್ನು ಕ್ರಮಿಸಿರೋದು ಡ್ಯಾಶ್ ಚಲನೆಯಲ್ಲಿ ಅಂತ ಹೇಳುತ್ತೆ. ಇದು ನೋಡ್ರಿ, ಒಂದು ವಸ್ತು ಅದಲ್ವಾ ಸಮಾನ ಸಮಯದ ಅಂತರದಲ್ಲಿ ಸಮಾನ ದೂರ, ಕನಿಷ್ಠ ದೂರ ಸರ್. ಕನಿಷ್ಠ ದೂರ ಕನಿಷ್ಠ ಒಂದು ಏಕರೂಪ, ರೇಖೀಯ, ಸ್ಥಾನಾಂತರ, ಸಮತೋಲನ. ಬಟ್ ನೋಡ್ರಿ ಏಕರೂಪ ಅದಲ್ವಾ, ಏಕರೂಪ ಚಲನೆ ಅದಲ್ವಾ, ಗೊತ್ತಿರ್ಲಿಕ್ಕೆ ಅಂದ್ರೆ ಸಮಾಂತರ ಸಮಾನ ಒಂದೇ ರೀತಿ ಅಂದ್ರೆ ಏಕರೂಪ ಆಗಿರುತ್ತೆ ಅಂತ ಯಾವ್ದು ಹೇಳ್ರಿ ಏಕರೂಪ. ಎಸ್ ನೆಕ್ಸ್ಟ್ ಬಂದಾಗ 21ನೇ ಕ್ವಶನ್ ಬಯಾಲಜಿ ಅದ ನೋಡ್ರಿ. ಸಸ್ಯ ಒಂದು ಹಲವಾರು ದಿನಗಳ ಕಾಲ ಕತ್ತಲಲ್ಲಿ ಇದ್ದು ನಂತರ ಸತ್ತು ಹೋಯಿತು, ಏಕೆಂದರೆ ಅದಕ್ಕೆ ಇದನ್ನು ಮಾಡಲು ಸಾಧ್ಯವಾಗಿಲ್ಲ. ತ್ಯಾಜ್ಯವನ್ನು ಹೊರಹಾಕಲು, ಉಸಿರಾಡಲು, ದ್ಯುತಿ ಸಂಶ್ಲೇಷಣೆ ನಡೆಸಲು, ಸಂತಾನೋತ್ಪತ್ತಿ ಮಾಡಲು. ಬಟ್ ನೋಡ್ರಿ ದ್ಯುತಿ ಸಂಶ್ಲೇಷಣೆ ನಡೆಸಲು ಅದಲ್ವಾ. ಯಾಕೆ ಸತ್ತು ಗೊತ್ತೇನ್ರಿ? ದ್ಯುತಿ ಸಂಶ್ಲೇಷಣೆ ನಡೆಸೋದೇನ್ ಗೊತ್ತೇನ್ರಿ? ಸಾಧ್ಯ ಆಗಂಗಿಲ್ಲ. ಅದಕ್ಕೆ ಏನ್ ಮಾಡ್ತದೆ ಗೊತ್ತೇನ್ರಿ? ಪ್ರಮುಖವಾಗಿ ಹರ ಹರ ಶಿವ ಶಿವ ಅಂತ ನೋಡ್ರಿ.
ನೆಕ್ಸ್ಟ್ 22ನೇ ಕ್ವಶನ್ ನೋಡ್ರಿ, ಇನ್ನಡದಂತ ಕ್ವಶನ್. ಕಟ್ಟಡಗಳಲ್ಲಿ ಹಾಕುವ ಹಬ್ಬ ದೀಪ ನೋಡ್ರಿ, ಕಟ್ಟಡಗಳಲ್ಲಿ ಹಾಕುವ ಹಬ್ಬದ ದೀಪಗಳು ಇದಕ್ಕೆ ಉದಾಹರಣೆ ಇದೆ. ಫೆಸ್ಟಿವಲ್ ಲೈಟ್ಸ್, ಸಮಾಂತರ ಮಂಡಲ, ಕಾಂತೀಯ ಪರಿಣಾಮ, ವಿದ್ಯುತ್ ಕಾಂತೀಯ ಪರಿಣಾಮ, ಸರಣಿ ಮಂಡಲ. ಅದಲ್ವಾ? ಸರಿಯಾದ ಉತ್ತರ ಗೊತ್ತೇನೆ ಸರಣಿ, ಸಿರೀಸ್ ಕನೆಕ್ಷನ್ ಅಂತಕ್ಕಂಥ ನೋಡೋದಲ್ವಾ. ಈ ಕಟ್ಟಡಗಳಲ್ಲಿ ಹಬ್ಬ ದೀಪಗಳಲ್ಲಿ ಅಂದ್ರ ಈಗೆಲ್ಲ ಸರಣಿ ಜೋಡಣೆ ಅಂತ ಅರ್ಥ ಕರೀತಾರ. ಸಮಾಂತರ ಜೋಡಣೆ, ಸರಣಿ ಅಂದ್ರೆ ಈಗ ಡೆಕೋರೇಷನ್ ಆಗಿರ್ಬೋದ್ರಿ, ಆಮೇಲೆ ಅಲಂಕಾರಿಕ ಬಳಸೋ ಸರಣಿ ಅಂತ. ಈಗ ಮನ್ಯಾಗ ಅಂತ ಬಂದಾಗ ಅದೇಪ್ಪ ಬಂದಾಗ ಸಮಾಂತರ ಆಗಿರುತ್ತೆ. ಅದ್ರಲ್ಲಿ ಮನೆಯೊಳಗೆ ಬಳಸೋದು ಗೊತ್ತೇನೆ ಸಮಾಂತರ ಆಗಿರುತ್ತೆ ಅಂತ ಗೊತ್ತು. ಸಮಾಂತರ ಅದು ಜೋಡಣೆ ಆಗಿರುತ್ತೆ ನೋಡೋದಲ್ವಾ. ನೆಕ್ಸ್ಟ್ ಬಂದಾಗ 23ನೇ ಕ್ವಶನ್ ರೀ, ಸೈನ್ಸ್ ನೋಡ್ರಿ. ವಸ್ತುವಿನ ಜಡತ್ವ, ಇದು ಫಿಸಿಕ್ಸ್ ನ ಬರ್ತದೆ ನೋಡ್ರಿ. ವಸ್ತುವಿನ ಜಡತ್ವ ಇನರ್ಷಿಯಾ ವಸ್ತುವಿನಲ್ಲಿ ಏನನ್ನು ಉಂಟು ಮಾಡುತ್ತದೆ? ಅದರ ವೇಗವನ್ನು ಹೆಚ್ಚಿಸುತ್ತದೆ, ಅದರ ಚಲನೆಯ ಸ್ಥಿತಿಯಲ್ಲಿನ ಯಾವುದೇ ಬದಲಾವಣೆ ಪ್ರತಿರೋಧಿಸುತ್ತದೆ, ಅದರ ವೇಗವನ್ನು ಕಡಿಮೆ ಮಾಡುತ್ತದೆ, ಘರ್ಷಣೆಯಿಂದಾಗಿ ವೇಗವರ್ಧನೆಯನ್ನು ಕಡಿಮೆ ಮಾಡುತ್ತದೆ. ನೋಡ್ರಿ, ಇದು ಸರಿಯಾದ ಉತ್ತರ ಏನ್ ಗೊತ್ತೇನ್ರಿ? ಅದರ ಚಲನೆಯ ಸ್ಥಿತಿಯಲ್ಲಿ ಯಾವುದೇ ಬದಲಾವಣೆ ಪ್ರತಿರೋಧಿಸುತ್ತದೆ. ನೋಡ್ರಿ, ಇವಾಗ ಜಡತ್ವರಿಗೆ ಗೊತ್ತೇನೆ ಯಾವುದೇ ಒಂದು ವಸ್ತು ಹೋಗ್ತೈತಿ ತಿಳ್ಕೊಂಡು ಹೋಗ್ತಾನೆ ಇರ್ತೈತಿ, ನಿಂತ ತಿಳ್ಕೊಂಡು ನಿಂತಿರ್ತದೆ. ಅಂದ್ರ ಸರ್ ಯಾವುದೇ ಒಂದು ವಸ್ತು ನೋಡ್ರಿ, ಇವಾಗ ನಿಚ್ಚಲ ಸ್ಥಿತಿ ಅಂತ ಗೊತ್ತೇನೆ, ನಿಚ್ಚಲ ಅದಲ್ವಾ ಸರ್, ನಿಚ್ಚಲ ಸ್ಥಿತಿಯಲ್ಲಿ ಇರ್ತದಲ್ವಾ, ಅದಕ್ಕೇನ್ ಕರೀತಾರೆ ಗೊತ್ತೇನೆ? ಜಡತ್ವ ಅಂತ ಕರೀತಾರೆ. ಇದು ಆನ್ಸರ್ ಏನ್ ಗೊತ್ತೇನೆ? ಸೆಕೆಂಡ್ ಆಗಿರುತ್ತೆ ನೋಡೋದಲ್ವಾ. ಈಗ ಗೊತ್ತಿರ್ಲಿ. ನೆಕ್ಸ್ಟ್ ಬಂದಾಗ 24ನೇ ಕ್ವಶನ್ ನೋಡ್ರಿ. ಕೆಳಗಿನಲ್ಲಿ ಯಾವುದು ಜೀವಂತವಾಗಿರುವುದಕ್ಕೆ ಸಾಮಾನ್ಯ ಪರವಾಗಿದೆ? ಕಣ್ಣೆದುರೇ ಸಸ್ಯಗಳ ಗೋಚರ ಬೆಳವಣಿಗೆ, ಯಾವುದೇ ಗೋಚರ ಚಲನೆ ಇಲ್ಲದಿದ್ದರೂ ಕೆಲವು ಪ್ರಾಣಿಗಳು ಉಸಿರಾಡುವುದು, ಸಸ್ಯಗಳ ಗೋಚರ ಚಲನೆ, ಬೆಳವಣಿಗೆಗೆ ಸಂಬಂಧಿಸಿದ ಅಥವಾ ಉಸಿರಾಟಕ್ಕೆ ಸಂಬಂಧಿಸಿದ ಯಾವುದಾದರೂ ಒಂದು ರೀತಿಯ ಚಲನೆ. ಬಟ್ ನೋಡ್ರಿ, ಸರಿಯಾದ ಉತ್ತರ ಗೊತ್ತೇನ್ರಿ? ಬೆಳವಣಿಗೆಗೆ ಸಂಬಂಧಿಸಿದ ಅಥವಾ ಉಸಿರಾಟಕ್ಕೆ ಸಂಬಂಧಿಸಿದ ಅದಲ್ವಾ ಯಾವುದಾದ್ರೂ ಒಂದು ರೀತಿಯ ಚಲನೆ ಅಂತ ಕೇಳಿದಾರೆ. ಅದೆಲ್ಲ ಆನ್ಸರ್ ಆಗಿರುತ್ತೆ ನೋಡ್ರಿ. ನೆಕ್ಸ್ಟ್ ಕ್ವಶನ್ 25ನೇ ಕ್ವಶನ್ ಅದಲ್ವಾ. ನೋಡಿ, ಕೆಳಗಿನಗಳಲ್ಲಿ ಯಾವುವು ಮಾನವನ ವಿಸರ್ಜನಾಂಗ ವ್ಯವದ ಏನ್ ಗೊತ್ತೇನು ಭಾಗಗಳಾಗಿವೆ ಅದಲ್ವಾ. ನೋಡ್ರಿ, ಅಂದ್ರ ವಿಸರ್ಜನಾಂಗದ ಏನ್ ಗೊತ್ತೇನು ಭಾಗ ಅಂತ ಕೇಳ್ಯಾರ. ಒಂದು ಮೂತ್ರಪಿಂಡ, ಬಿ ಮೂತ್ರಕೋಶ, ಸಿ ಮೂತ್ರನಾಳ, ಡಿ ಯಕೃತ. ಇಲ್ಲಿ ನೋಡ್ರಿ ABCBCD ABD ಮತ್ತೆ ನೋಡ್ರಿ ಮೇಲಿನ ಎಲ್ಲಾ ಅಂತ ಕೊಟ್ಟಿದಾರಲ್ವಾ. ಬಟ್ ನೋಡ್ರಿ, ಈಗ ಏನಪ್ಪ ಅಂದ್ರೆ ವಿಸರ್ಜನಾಂಗ ಅಂತ ಬಂದಾಗ ಪ್ರಮುಖವಾಗಿ ಮಾನವ ವಿಸರ್ಜನಾಂಗ ಬಂದಾಗ ಎ ಮೂತ್ರಪಿಂಡ ಬರ್ತೈತಿ, ಮೂತ್ರಕೋಶ ಬರ್ತೈತಿ, ಸಿ ಮೂತ್ರನಾಳ ಬರ್ತದೆ. ಅಂದ್ರೆ ABC ಆಗುತ್ತೆ. ಏನ್ ಗೊತ್ತೇನ್ರಿ? ABC ಆಗಿರುತ್ತೆ ನೋಡೋದಲ್ವಾ, ಗೊತ್ತಿರ್ಲಿ. ಆಮೇಲೆ ನೆಕ್ಸ್ಟ್ ಬಂದಾಗ 26ನೇ ಕ್ವಶನ್ ಅದಲ್ವಾ. ನೋಡ್ರಿ, 26ನೇ ಕ್ವಶನ್ ಅದಲ್ವಾ. ಮೇಲ್ಮೇನಿಂದ ಪ್ರತಿಫಲ ನಂತರ ಹಿಂತಿರುಗಿ ಬರುವ ಕಿರಣವನ್ನು ಇನ್ನೊಂದು ಕರೀತಾರೆ ನೋಡೋದಲ್ವಾ. ಗೊತ್ತಿರ್ಲಿ, ಕೇಳ್ತಿರ್ತಾರ. ಅಂದ್ರ ಮೇಲ್ಮೇನಿಂದ ಪ್ರತಿಫಲ ನಂತರ ಹಿಂತಿರುಗಿ ಬರುವ ಅಂದ್ರೆ ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಚಲಿಸಿ ಮತ್ತೆ ಅದೇ ಮಾಧ್ಯಮಕ್ಕೆ ಬರುವುದು ಬೆಳಕಿನ ಪ್ರತಿಫಲನ ಅಂತ ಕರೀತಾರೆ ಅದಲ್ವಾ. ನೋಡಿ, ಆನ್ಸರ್ ಕೊಟ್ಟಿದಾರ. ಪತನ ಕಿರಣ, ಇನ್ಸಿಡೆಂಟ್ ರೇ, ವಕ್ರೀಭವನ, ರಿಫ್ರಾಕ್ಟೆಡ್ ರೇ, ಪ್ರತಿಫಲನ ಕಿರಣ, ಚದುರ ಕಿರಣ. ಬಟ್ ನೋಡಿ, ಯಾವ್ದು ಗೊತ್ತೇನು? ಪ್ರತಿಫಲನ ಕಿರಣ ಅಂದ್ರೆ ಏನ್ ಗೊತ್ತೇನು? ಪ್ರಮುಖ ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಚಲಿಸ್ಬಿಟ್ಟು ಮತ್ತೆ ವಾಪಸ್ ಅದೇ ಮಾಧ್ಯಮಕ್ಕೆ ಹೊಂದಿರುತ್ತ ಬೆಳಕಿನ ಪ್ರತಿಫಲನ ಕಿರಣ ಅಂತ ಕರೀತಾರೆ. ಗೊತ್ತಿರ್ಲಿ. ಎಸ್. ನೆಕ್ಸ್ಟ್ ಬಂದಾಗ 27ನೇ ಕ್ವಶನ್ ನೋಡ್ರಿ. ಏನಪ್ಪ ಬಂದಾಗ ನೋಡ್ರಿ, ದಂಡಕಾಂತ ನೋಡ್ರಿ, ಬಾರ್ ಮ್ಯಾಗ್ನೆಟ್. ಯಾವ ಮ್ಯಾಗ್ನೆಟ್ ಹೇಳ್ರಿ? ದಂಡಕಾಂತ ಬಾರ್ ಮ್ಯಾಗ್ನೆಟ್. ಕಾಂತೀಯ ವಲಯದ ಬಗ್ಗೆ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಇದು ಪರಿಮಾಣ ಮತ್ತು ದಿಕ್ಕು ಎರಡನ್ನು ಹೊಂದಿದೆ. ಕಾಂತೀಯ ವಲಯದ ರೇಖೆಗಳು ಮುಚ್ಚಿದ ವಕ್ರ ರೇಖೆಗಳಾಗಿವೆ. ನಂತರ ನೋಡ್ರಿ, ಕೆಳಗಡೆ ಕೊಟ್ಟಿದ್ದಾರ ಎ ಮತ್ತು ಬಿ ಎರಡು, ಬಿ ಅಥವಾ ಎರಡು ಅಲ್ಲ. ನೋಡ್ರಿ, ಎ ಮಾತ್ರ, ಬಿ ಮಾತ್ರ. ಸ್ನೇಹಿತರೆ ಗೊತ್ತಿರ್ಬೇಕು, ಸರಿಯಾದ ಉತ್ತರ ಗೊತ್ತೇನ್ರಿ? ಎ ಮತ್ತು ಬಿ ಎರಡು ಅದಲ್ವಾ. ಇವಾಗ ಕಾಂತಿ ಏನ್ ಗೊತ್ತೇ ವಲಯದ ಬಗ್ಗೆ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಅಂದ್ರೆ ಇದು ಪರಿಮಾಣದ ದಿಕ್ಕು ಮತ್ತು ಎಡ ಹೊಂದಿದಿರಿ. ದಿಕ್ಕು ಎಡ ಹೊಂದಿರುತ್ತೆ. ಕಾಂತೀಯ ವಲಯದ ರೇಖೆಗಳು ಮುಚ್ಚಿದ ರೇಖೆಗಳಿಂದ ಕ್ಲೋಸ್ ಕರ್ವ್ ಅದಲ್ವಾ. ಎಸ್, ಇದು ಆನ್ಸರ್ ಎ ಆಗಿರುತ್ತೆ ನೋಡೋದಲ್ವಾ. ನೆಕ್ಸ್ಟ್ 28ನೇದು ಆಮ್ಲಗಳಿಗೆ. ನೋಡ್ರಿ, ಆಮ್ಲಗಳಿಗೆ ಸಂಬಂಧಿಸಿದಲ್ವಾ ಕೆಳಗಿನ ಯಾವ ಹೇಳಿಕೆ ನಿಜವಾಗಿದೆ? ನೋಡ್ರಿ, ಪ್ರಮುಖವಾಗಿ ಕಹಿಯಾಗಿರುತ್ತದೆ ಮತ್ತು ಕೆಂಪು ಲಿಟ್ಮಸ್ ಅನ್ನು ನೀಲಿ ಲಿಟ್ಮಸ್ ಆಗಿ ಆಮ್ಲಗಳಿಗೆ ಅದಲ್ವಾ. ಕೆಂಪು ಲಿಟ್ಮಸ್ ಅನ್ನು ನೀಲಿ ಲಿಟ್ಮಸ್ ಆಗಿ ಬದಲಾವಣೆ ಮಾಡುತ್ತೆ. ನೋಡ್ರಿ, ಅದೆಲ್ಲ ಹುಳಿಯಾಗಿರುತ್ತದೆ ಮತ್ತು ಕೆಂಪು ಲಿಟ್ಮಸ್ ನೀಲಿಯಾಗಿ ಬದಲಾಯಿಸುತ್ತದೆ ಅಲ್ವಾ. ಹುಳಿಯಾಗಿರುತ್ತದೆ ಮತ್ತು ನೀಲಿ ಲಿಟ್ಮಸ್ ಅನ್ನು ಕೆಂಪು ಲಿಟ್ಮಸ್ ಆಗಿ ಬದಲಾಯಿಸುತ್ತದೆ. ಕಹಿಯಾಗಿರುತ್ತದೆ ನೀಲಿ ಲಿಟ್ಮಸ್ ಅನ್ನು ಕೆಂಪು ಲಿಟ್ಮಸ್. ಬಟ್ ಸರಿಯಾದ ಉತ್ತರ ಏನ್ ಗೊತ್ತೇನ್ರಿ? ಇದು ನೋಡ್ರಿ, ಆಮ್ಲ ಅಂದ್ರೆ ಹುಳಿ ರುಚಿ ಹೊಂದಿರ್ತಾನೆ. ಹುಳಿ ಮತ್ತೇನ್ ಗೊತ್ತೇನೆ? ನೀಲಿ ಇರ್ತಕ್ಕಂಥ ಲಿಟ್ಮಸ್ ಗೊತ್ತೇನೆ ಕೆಂಪು ಬಣ್ಣಕ್ಕೆ ಪರಿವರ್ತನೆ ಮಾಡ್ತಾರೆ. ಸರ್ ನೋಡ್ರಿ, ಯಾವ್ದೇನ್ ಗೊತ್ತೇನ್ರಿ? ಹುಳಿ ರುಚಿ ಹೊಂದಿರ್ತದಲ್ವಾ, ಅದು ಆಮ್ಲ ಸ್ನೇಹಿತರೆ, ಆಸಿಡ್. ಯಾವ್ದ್ ನೋಡ್ರಿ ಕಹಿ ರುಚಿ ಹೊಂದಿರ್ತದಲ್ವಾ, ಕಹಿ ರುಚಿ ಗೊತ್ತೇನೆ ಪ್ರತ್ಯಾಮ್ಲ ಅಥವಾ ಬೇಸ್ ಅಂತ ಕರೀತಾರೆ.
ಸರ್ ನೋಡ್ರಿ ನೀಲಿ ಲಿಟ್ಮಸ್ ಅಂತಕ್ಕಂಥ ಕೆಂಪ ಬಣ್ಣ ತಿಳ್ಕೊಡೋದು ಆಸಿಡ್. ಸರ್ ನೋಡ್ರಿ ಕೆಂಪ್ ಇರ್ತಕ್ಕಂಥ ಏನ್ ಗೊತ್ತೇನ್ರಿ, ಪ್ರಮುಖ ನೀಲಿ ಇರ್ತಕ್ಕಂಥ ಕೆಂಪ್ ಆಗೋದ್ ಏನ್ ಗೊತ್ತೇನ್ರಿ ಆಸಿಡ್. ಇವಾಗ ಕೆಂಪ್ ಇರ್ತಕ್ಕಂಥ ನೀಲಿ ಆಗೋದ್ ಏನ್ ಗೊತ್ತೇನ್ರಿ ಬೇಸ್ ಪ್ರತ್ಯಾಮ್ಲ. ಅದಲ್ವಾ ಗೊತ್ತಿರ್ಲಿ, ಇದನ್ನು ಹಾಗೆ ಹೇಳಿ ನೋಡ್ರಿ ಅದಲ್ವಾ ಲಾಸ್ಟ್ ಕ್ಲಾಸ್ನಾಗೆ ಅಲ್ವಾ. ನೋಡ್ರಿ 29ನೇ ಕ್ವಶನ್, ಕೆಳಗಿನಲ್ಲಿ ಯಾವುದು ಆಹಾರ ಸಂರಕ್ಷಣೆಗಾಗಿ ಇದರ ಬಳಸಲಾಗುತ್ತದೆ? ಆಹಾರ ಸಂರಕ್ಷಣೆಗಾಗಿ ನೋಡ್ರಿ ಸಕ್ಕರೆ, ವಿನೆಗರ್, ಸಾಮಾನ್ಯ ಉಪ್ಪು ಇವೆಲ್ಲವು ನೋಡ್ರಿ ಎಲ್ಲಾನು ಬೇಕಾದಲ್ವಾ. ಸಕ್ಕರೆ ಬೇಕು, ವಿನೆಗರ್ ಬೇಕು, ಸಾಮಾನ್ಯ ಉಪ್ಪು ಬೇಕು ಅದಲ್ವಾ. ಇವೆಲ್ಲ ಅಂದ್ರೆ ಮೇಲಿನ ಎಲ್ಲವ ಬೇಕಾಗಿರುತ್ತೆ ನೋಡ್ರಿ, ಗೊತ್ತಿರ್ಲಿ. ಕೇಳ್ತಿರ್ತಾರಲ್ವಾ ಸಾಮಾನ್ಯ ಉಪ್ಪು ಅಥವಾ ಅಡಿಗೆ ಉಪ್ಪು ಅಂತ ಕರೀತಾರ ನೋಡ್ರಿ. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂದಿಲ್ಲ ಅಲ್ವಾ. 30ನೇ ಕ್ವಶನ್ ರೀ, ನೋಡ್ರಿ ತ್ವರಿತ ಶಕ್ತಿಗಾಗಿ ಕ್ರೀಡಾಪಟುಗಳು ಏನನ್ನು ತೆಗೆದುಕೊಳ್ಳುತ್ತಾರೆ? ಸುಕ್ರೋಸ್, ವಿಟಮಿನ್ ಸಿ, ಸೋಡಿಯಂ ಕ್ಲೋರೈಡ್, ಹಾಲು. ನೋಡ್ರಿ ಏನ್ ಪಡ್ಕೋತಾರಪ್ಪ ಅಂದ್ರೆ ಸುಕ್ರೋಸ್ ಅಂತಕ್ಕಂಥ ತ್ವರಿತ ಶಕ್ತಿಗಾಗಿ ಕ್ರೀಡಾಪಟುಗಳು ಏನು ಸುಕ್ರೋಸ್ ಅಂತಕ್ಕಂಥ ಪಡ್ಕೋತಾರೆ. ಸುಕ್ರೋಸ್ ಮೀನ್ಸ್ ಸಕ್ಕರೆ ಅಂತ ಕರೀತಾರೆ ನೋಡೋದಲ್ವಾ, ಗೊತ್ತಿರ್ಲಿ. ನೆಕ್ಸ್ಟ್ ಗಣಿತ ಕ್ವಶನ್, ಮೆಂಟಲ್ ಎಬಿಲಿಟಿ ಅಂತ ಕರೀತಾರೆ ನೋಡ್ರಿ. ಆನ್ಸರ್ ತಗೊಂಬರೋದಲ್ವಾ ಮೆಂಟಲ್ ಎಬಿಲಿಟಿ ಮ್ಯಾಥ್ಸ್ ಅದಲ್ವಾ. ನೋಡ್ರಿ ಸರಾಸರಿ ಅದಲ್ವಾ, ಸರಾಸರಿಯನ್ನು ಕಂಡುಹಿಡಿಯಿರಿ. 38, 33, 46, 52, 67 ಮತ್ತು 70 ಅದಲ್ವಾ. ಆನ್ಸರ್ 48, 51, 53, 46. ಸರಿಯಾದ ಉತ್ತರ ನೋಡ್ರಿ 51 ಆಗಿರ್ತದಲ್ವಾ. 51 ಆಗಿರ್ತದ ನೋಡ್ರಿ, ಗೊತ್ತಿರ್ಬೇಕದಲ್ವಾ. ಡೈರೆಕ್ಟಿವ್ ಆನ್ಸರ್ ಹೇಳ್ತಾ ಹೋಗ್ತೀನಿ ನೋಡೋದಲ್ವಾ, ಗೊತ್ತಿರಲಿ. ಮತ್ತೆ ನೋಡ್ರಿ ಸುಲಭೀಕರಿಸಿ ಅದಲ್ವಾ. 6pq ಪ್ಲಸ್ 14q ಸ್ಕ್ವೇರ್ 6pq ಮೈನಸ್ 14q ಸ್ಕ್ವೇರ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ನೋಡ್ರಿ. ಏನಾಗಿರುತ್ತೆ ನೋಡ್ರಿ, ಇಲ್ಲಿ ಮೂರನೇದಾಗಿರುತ್ತೆ ನೋಡೋದಲ್ವಾ. 336 pq ಸ್ಕ್ವೇರ್ ಅಂತಕ್ಕಂಥದ್ದು ಅದಲ್ವಾ. ನೆಕ್ಸ್ಟ್ ಬಂದಾಗ 33ನೇ ಕ್ವಶನ್ ನೋಡ್ರಿ, ಒಂದು ವಸ್ತುವಿನ ಅದಲ್ವಾ ಕೊಂಡ ಬೆಲೆ 200 ರೂಪಾಯಿ ಅದನ್ನು ರೂಪಾಯಿ 198ಕ್ಕೆ ಮಾರಾಟ ಮಾಡಿದರೆ ನಷ್ಟದ ಶೇಕಡಾವಾರು ಪ್ರಮಾಣವನ್ನು ಕಂಡುಹಿಡಿಯೋದು ಕ್ವಶನ್ ಕೇರ್. ಇಲ್ಲಿ ಪ್ರಮುಖವಾಗಿ ಆನ್ಸರ್ ನೋಡ್ರಿ ಎಷ್ಟು ಬರ್ತದೆ ಗೊತ್ತಿಲ್ಲ, 1% ಅಂತಕ್ಕಂಥ ಬರುತ್ತೆ ನೋಡ್ರಿ. ನೆಕ್ಸ್ಟ್ 34ನೇದ್ರಿ ಅದಲ್ವಾ. ನೋಡ್ರಿ ರೈಲು ಒಂದು ಗಂಟೆಗೆ 72 ಕಿಲೋಮೀಟರ್ ಚಲಿಸುತ್ತದೆ. 1400 ಮೀಟರ್ ದೂರವನ್ನು ಕ್ರಮಿಸಲು ಎಷ್ಟು ಸೆಕೆಂಡ್ಗಳಂತ ತಿಳ್ಕೊಂತಾರ ಅದಲ್ವಾ. ನೋಡ್ರಿ ರೈಲ್ ಒಂದ್ ಏನ್ ಗೊತ್ತೇನ್ರಿ, ಗಂಟೆಗೆ 72 ಕಿಲೋಮೀಟರ್ ಚಲಿಸ್ತಂತ್ರಿ. ಎಷ್ಟು ಕೇರ ಬಟ್ ಸರಿಯಾದ ಉತ್ತರ ಏನ್ ಗೊತ್ತೇನಿ 70 ಆಗಿರುತ್ತೆ ನೋಡ್ರಲ್ವಾ ಎ. ನೆಕ್ಸ್ಟ್ 35ನೇ ಕ್ವಶನ್ ರೀ, 530ರ 10% ರಷ್ಟು ಎಷ್ಟಾದ ಕ್ವಶನ್ ಕೇರ್ ಅದಲ್ವಾ. ಸರಿಯಾದ ಉತ್ತರ 53. ಎಷ್ಟು ಮಾರ್ಕ್ ಗೊತ್ತೇನೆ 53. ಮ್ಯಾಥ್ಸ್ ಕ್ಲಾಸ್ ಮಾಡಮ್ ಸರ್ ಬರ್ತಾರೆ, ಹನೀಫ್ ಸರ್ ಅಲ್ಲಿ ಯಾರೇ ಮೆಂಟಲ್ ಸರ್ ಅವ್ರು ಕ್ಲಾಸ್ ಮಾಡ್ತಿದಾರೆ. ಒಂದ್ ದಿವಸ ಸಪರೇಟ್ ಆಗಿ ಚಾನಲ್ ಬಿಡಿಸಮಂದ್ರಿ ಅದಲ್ವಾ. ಸ್ವಲ್ಪ ಎಲ್ಲರಿಗೂ ಶೇರ್ ಮಾಡ್ರಿ ಹಂಗೆ. 36 ಒಂದು ಸಂಖ್ಯೆಯ 5 ಪಟ್ಟು 65 ಆ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಅಂದ್ರೆ ಸರಿಯಾದ ಆನ್ಸರ್ ಅದ ನೋಡ್ರಿ 13 ಬರುತ್ತೆ ನೋಡ್ರಿ. ಎಷ್ಟು ಹೇಳ್ರಿ 13. ಈಗ ನೀವೆಲ್ಲ ಯಾರು ಬರ್ದಿಲ್ಲ ಆನ್ಸರ್ಗಳು ಹಾಕೋರಿದೆ ಎಕ್ಸಾಮ್ ಅದಲ್ವಾ. ಈಗ ಯಾರು ಅಗ್ನಿವೀರ ಪರೀಕ್ಷೆ ಬರ್ದಿರಲ್ಲ, ಯಾರು ಬರ್ದಿರಲ್ಲ ಅವ್ರು ಹಾಕೋರಿ. ನೆಕ್ಸ್ಟ್ 37ನೇ ಕ್ವಶನ್, ಒಂದು ಆಯತದ ಸುತ್ತಳತೆ 36 ಮೀಟರ್ ಮತ್ತು ಉದ್ದ 6 ಮೀಟರ್ ಆಗಿದ್ದರೆ ಆ ಆಯತದ ವಿಸ್ತೀರ್ಣ ಎಷ್ಟು ಕ್ವಶನ್ ಕೇರ. ಸರಿಯಾದ ಉತ್ತರ ಗೊತ್ತೇನ್ರಿ 72 ಮೀಟರ್ ಸ್ಕ್ವೇರ್ ಅಂತಕ್ಕಂಥ ನೋಡ್ರಿ. ನೆಕ್ಸ್ಟ್ ಮೌಲ್ಯೀಕರಿಸಿದ ಕೇರ್ 16 + 20 ಡಿವೈಡ್ ಬೈ 4 - 3 × 4 ಅಂತಕ್ಕಂಥ ಸರಿಯಾದ ಉತ್ತರ ಗೊತ್ತೇನ್ರಿ 9 ಅಂತಕ್ಕಂಥ ನೋಡ್ರಿ 9 ಬರುತ್ತೆ ನೋಡ್ರಲ್ವಾ. ನೆಕ್ಸ್ಟ್ ಬಂದಾಗ 39ನೇ ಕ್ವಶನ್ ರೀ, ನೋಡ್ರಿ 5 ಸೆಂಟಿಮೀಟರ್, 12 ಸೆಂಟಿಮೀಟರ್ ಅದಲ್ವಾ. ಲೈಫ್ ಟೈಮ್ಸ್ ಅದಲ್ವಾ. 12 ಸೆಂಟಿಮೀಟರ್ ಉದ್ದದ ಬಾಹುಗಳನ್ನು ಹೊಂದಿರುವ ತ್ರಿಕೋನದ ವಿಸ್ತೀರ್ಣವನ್ನು ಅದಲ್ವಾ ಕಂಡುಹಿಡಿಯೋದು ಕ್ವಶನ್ ಕೇರ. ಸರಿಯಾದ ಉತ್ತರ ನೋಡ್ರಿ 30 ಅದಲ್ವಾ ಸೆಂಟಿಮೀಟರ್ ಸ್ಕ್ವೇರ್ ಅಂತಕ್ಕಂಥ ನೋಡ್ರಿ ಅದಾ ಎಸ್. ನೆಕ್ಸ್ಟ್ ಬಂದಾಗ ಪ್ರಮುಖ 40ನೇ ಕ್ವಶನ್ ರೀ, ಚೇತನ್ ತನ್ನ ಆದಾಯದ 60% ಅಷ್ಟನ್ನು ಖರ್ಚು ಮಾಡುತ್ತಾನೆ. ಅವನು 66,000 ಉಳಿಸಿದರೆ ಅವನ ಆದಾಯ ಎಷ್ಟು ಅಂತ ಕ್ವಶನ್ ಕೇರ್. ಅವನ ಆದಾಯ ಎಷ್ಟು ಅಂತ ಗೊತ್ತೇನ್ರಿ 1,65,000 ಏನ್ ಗೊತ್ತಾ, 65,000 ಏನ್ ಗೊತ್ತೇನ್ರಿ ಆದಾಯ ಆಗುತ್ತೆ ನೋಡೋದಲ್ವಾ. ನೆಕ್ಸ್ಟ್ 41ನೇ ಕ್ವಶನ್, ಎ ಅನುಪಾತ ಬಿ ನ ಅನುಪಾತವು 3:6 ಮತ್ತು ಬಿ ಅನುಪಾತ ಸಿ ನ ಅನುಪಾತವು 7:28 ಆಗಿದ್ದರೆ ಎ ಅನುಪಾತ ಬಿ ಅನುಪಾತ ಸಿ ನ ಅನುಪಾತ ಕಂಡುಹಿಡಿಯೋದು ಕ್ವಶನ್ ಕೇರ್. ಬಟ್ ನೋಡಿ ಸರಿಯಾದ ಉತ್ತರ ಬಂದಾಗ 1 ಅದಲ್ವಾ 2:8 ಅಂತಕ್ಕಂಥದ್ದು ಎಸ್ ಅದಲ್ವಾ. ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಲಿ 42ನೇ ಕ್ವಶನ್ ನೋಡ್ರಿ, ಪ್ರತಿ ವರ್ಷಕ್ಕೆ 10 ಬಡ್ಡಿ 10% ಬಡ್ಡಿ ದರದಲ್ಲಿ 3 ವರ್ಷಗಳ ಚಕ್ರ ಬಡ್ಡಿ ಮತ್ತು ಸರಳ ಬಡ್ಡಿ ನಡುವಿನ ವ್ಯತ್ಯಾಸವು 217 ಆಗಿದ್ದರೆ ಅಸಲು ಮತ್ತೆ ಎಷ್ಟು ಕ್ವಶನ್ ಕೇರ್. ಸರಿಯಾದ ಉತ್ತರ ನೋಡ್ರಿ 7,000. ಎಷ್ಟು ಸಾವಿರ ಹೇಳ್ರಿ 7,000. 43ನೇ ಕ್ವಶನ್ ರೀ, 18,225 ವರ್ಗಮೂಲವನ್ನು ಅದಲ್ವಾ ಸ್ಕ್ವೇರ್ ರೂಟ್ ಕಂಡುಹಿಡಿದ ಕ್ವಶನ್ ಕೇರ್.
ಎಷ್ಟು ಬರ್ತಾರೆ ವರ್ಗಮೂಲ ಅಂತ ಬಂದಾಗ 135. ಯಾ 35 135 ಅದಲ್ವಾ. ನೋಡ್ರಿ ಗೊತ್ತಿರ್ಲಿ. ನೆಕ್ಸ್ಟ್ 44ನೇದು ಎರಡು ಸಂಖ್ಯೆಗಳ ಲಸ LCM 192 ಮತ್ತು ಅವುಗಳನ್ನು ಗೊತ್ತೇನೆ ಮೊಸ HCF 32 ಆಗಿದೆ. ಮೊದಲ ಸಂಖ್ಯೆ 64 ಆಗಿದ್ದಾರೆ. ಎರಡನೇ ಸಂಖ್ಯೆಯನ್ನು ಕಂಡುಹಿಡಿಯೋ ಕ್ವಶನ್ ಕೇರ್. ಸರಿಯಾದ ಉತ್ತರ ಗೊತ್ತೇನೆ 96. ಎಷ್ಟಾರು 96. ಯಾರು ಎಕ್ಸಾಮ್ ಬರ್ದಿರಲ್ಲ ಅದ ಆನ್ಸರ್ಗಳು ಹಾಕೋರ್ ಸಹಿತ ಅದಲ್ವಾ. ನೆಕ್ಸ್ಟ್ 45 ಅಂದ್ರೆ 0.002 ಇಂಟು 0.5 ರ ಸರಳೀಕೃತ ಮೌಲ್ಯ ಎಷ್ಟು ಕ್ವಶನ್ ಕೇರ. ಸರಿಯಾದ ಉತ್ತರ ನೋಡ್ರಿ 0.001 ಅಂತಕ್ಕಂಥದ್ದು ಗೊತ್ತಿರ್ಲಿ. ಎಸ್. ನೆಕ್ಸ್ಟ್ ಬಂದಾಗ ಬೌದ್ಧಿಕ ಸಾಮರ್ಥ್ಯ ಮತ್ತು ತಾರ್ಕಿಕ ಮೆಂಟಲ್ ಎಬಿಲಿಟಿ ಅಂತ ಕರೀತಾರ ನೋಡ್ರಿ. ಮತ್ ತಾರ್ಕಿಕ ಇದ್ರಾಗೆ ಮ್ಯಾಥ್ಸ್ ಆಗಿ ಬರ್ತದಲ್ವಾ. ನೋಡಿ 39 ವಿದ್ಯಾರ್ಥಿಗಳಿರುವ ತರಗತಿಯೊಂದರಲ್ಲಿ ರವಿ ಸುಮಿತ್ಗಿಂತ 7 ಶ್ರೇಣಿಗಳು ರ್ಯಾಂಕ್ಸ್ ಹೊಂದಿದ್ದಾನೆ. ಸುಮಿತ್ನ ಶ್ರೇಣಿಯು ಕೊನೆಯಿಂದ 17 ಆಗಿದ್ದರೆ ಮೊದಲಿನಿಂದ ರವಿಯ ಶ್ರೇಣಿ ಎಷ್ಟು ಕ್ವಶನ್ ಕೇರ. ಎಷ್ಟು ಗೊತ್ತೇನೆ 16ನೇ ಸ್ಥಾನ ಅದಲ್ವಾ. ನೆಕ್ಸ್ಟ್ 17ನೇದ್ರಿ 47ನೇ ಕ್ವಶನ್ ರೀ. ನೀಡಿರುವ ಪರ್ಯಾಯಗಳಿಂದ ಸಂಬಂಧಿಸಿದ ಅಕ್ಷರವನ್ನು ಆಯ್ಕೆ ಮಾಡಿ. JODA KQEC ನೋಡ್ರಿ GIUS ಅದಲ್ವಾ ಅಂತ ಕೊಟ್ಟಿದಾರ. ಬಟ್ ಆಯ್ಕೆ ಯಾವ್ದು ಗೊತ್ತೇನ್ರಿ HKVU ಒಂದೇದ್ರಿ ಅದಲ್ವಾ. ನೆಕ್ಸ್ಟ್ 48ನೇ ಕ್ವಶನ್ ನೋಡ್ರಿ. ಕೆಳಗಿನ ಪ್ರಶ್ನೆಯಲ್ಲಿ ಎರಡು ಹೇಳಿಕೆಯನ್ನು ಮತ್ತು ಅವುಗಳ ಹಿಂದೆ 1 ಮತ್ತು 2 ಎಂದು ಗುರುತಿಸಲಾದ ಎರಡು ತೀರ್ಮಾನಗಳನ್ನು ನೀಡಲಾಗಿದೆ. ಸಾಮಾನ್ಯ ಸತ್ಯಗಳಿಗಿಂತ ವಿಭಿನ್ನವಾಗಿರುವ ಸಣ್ಣ ಹೇಳಿಕೆಯನ್ನು ಸತ್ಯವನ್ನು ಪರಿಗಣಿಸಬೇಕು. ನೋಡ್ರಿ ಆಕ್ಟ್ ಆನ್ಸರ್ ಹೇಳ್ತೀನಿ. ಆನ್ಸರ್ ಏನಾಗಿರುತ್ತೆ ಗೊತ್ತೇನೆ. ಪ್ರಮುಖವಾಗಿ ಮೂರನೇದ್ ನೋಡ್ರಿ, ಯಾವುದು ಅನುಸರಿಸುವುದಿಲ್ಲ ಅಂತಕ್ಕಂಥದ್ದು ಅಲ್ವಾ. ಎಸ್. ನೆಕ್ಸ್ಟ್ 49ನೇದು ಸರಣಿಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯು ಸರಿಯಾಗಿ ಬದಲಾಯಿಸುವ ಆಯ್ಕೆಯನ್ನು ಆರಿಸಿ. 15 19 35 71 ಅಂದ್ರ ಎಷ್ಟು ಬರುತ್ತೆ ಗೊತ್ತೇನೆ 135 135 ಅದಲ್ವಾ. ನೆಕ್ಸ್ಟ್ ಲಾಸ್ಟ್ ಕ್ವಶನ್ ನೋಡ್ರಿ. ವ್ಯಕ್ತಿಯೊಬ್ಬನು ತೋರಿಸುತ್ತಾ ಶ್ರೀಮಂತ ಲಾಸ್ಯ ಹೀಗೆ ಹೇಳಿದರು, ಅವನ ತಾತ ನನ್ನ ಸೋದರ ಏಕೈಕ ತಂದೆ. ಹಾಗಾದರೆ ಆ ವ್ಯಕ್ತಿ ಲಾಸ್ಯಗೆ ಹೇಗೆ ಸಂಬಂಧಿಕ ಆಗಬೇಕು? ಏನ್ ಗೊತ್ತೇನ್ರಿ ಸೋದರಳಿಯ ಯಾಳೆ ಗೊತ್ತೇನ್ರಿ ಸೋದರಳಿ ಅದಲ್ವಾ. ಹಿಂಗೆ ನೋಡ್ರಿ ಈಗೇನ್ ಎಕ್ಸಾಮ್ ಮಾಡಿರ್ತಾರ ಪ್ರತಿಯೊಂದು ಪೇಪರ್ ಬಿಡಿಸ್ತಾವಂತದಲ್ವ. ನೀವೆಲ್ಲ ನಿಮ್ ಫ್ರೆಂಡ್ಸ್ ಗಳಿಗೆಲ್ಲ ಶೇರ್ ಮಾಡಿ. ಓಕೆ, ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್. ಮತ್ತೆ ಸಿಗೋಣ. ಬಾಯ್.